Hi, welcome back to Raman Tutorials. In today's class, we are going to learn about nouns. This is general English class for all aspirants. ಹಾಗಾದ್ರೆ let's start. I am your teacher. Let's move on. ಇವತ್ತಿನ ಕ್ಲಾಸಲ್ಲಿ ನಾವು ನೌನ್ಸ್ ಬಗ್ಗೆ ತಿಳಿಯೋಣ. ನೌನ್ಸ್ ನಿಮಗೆ ಗೊತ್ತೇ ಇದೆ, ದೇ ಆರ್ ಬ್ಯಾಕ್ ಬೋನ್ ಆಫ್ ಎನಿ ಲ್ಯಾಂಗ್ವೇಜ್. ಯಾವುದೇ ಭಾಷೆಯ ಒಂದು ಬ್ಯಾಕ್ ಬೋನ್ ಅಂತ ಕರಿಬಹುದು. ದೇ ಆರ್ ನೇಮಿಂಗ್ ವರ್ಡ್ಸ್. ಶಾರ್ಟ್ ಆಗಿ ಹೇಳಬೇಕು ಅಂದ್ರೆ ದೇ ಆರ್ ನೇಮಿಂಗ್ ವರ್ಡ್ಸ್ ಅಂತ. ಹಾಗಾದ್ರೆ ಈ ನೌನ್ಸ್ ಅನ್ನೋ ಪದ ಯಾವ ಭಾಷೆಯಿಂದ ಬಂದಿದೆ ಅಂತಂದ್ರೆ ಲ್ಯಾಟಿನ್ ವರ್ಡ್ ನೋಮೆನ್ ಅನ್ನೋ ಪದದಿಂದ ಬಂದಿದೆ. ಇದರ ಅರ್ಥ ನೇಮ್ ಅಷ್ಟೇ. ಈ ನೌನ್ಸ್ ಇದ್ರೆ ವಿ ಕೆನಾಟ್ ಐಡೆಂಟಿಫೈ ಪೀಪಲ್, ಪ್ಲೇಸಸ್, ಐಡಿಯಾಸ್. ಥೌಸಂಡ್ಸ್ ಆಫ್ ಐಡಿಯಾಸ್ ಇದೆ ಪ್ರಪಂಚದಲ್ಲಿ, ಲ್ಯಾಕ್ಸ್ ಆಫ್ ಪ್ಲೇಸಸ್ ಇದೆ, ಕ್ರೋರ್ಸ್ ಆಫ್ ಪೀಪಲ್ ಇದ್ದಾರೆ. ಇವ್ರನ್ನೆಲ್ಲ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ವಿ ನೀಡ್ ನೌನ್ಸ್ ಅಲ್ವಾ. ನೌನ್ ಇಲ್ಲದೆ ಇದ್ರೆ ವೆರಿ ಡಿಫಿಕಲ್ಟ್. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಅ ಡಾಕ್ಟರ್, ನೀವೊಬ್ಬರು ಡಾಕ್ಟರ್ ಇದ್ರೆ ವಿ ನೀಡ್ ಆ ವರ್ಡ್ ಡಾಕ್ಟರ್ ಟು ಐಡೆಂಟಿಫೈ ಯುವರ್ ಸೆಲ್ಫ್. ಟೀಚರ್, ಫಾರ್ ಎಕ್ಸಾಂಪಲ್ ತಗೊಳ್ಳಿ, ವಿಲಿಯಂ ಅನ್ನೋ ಒಂದು ವರ್ಡ್ ತಗೊಳ್ಳಿ. ವಿಲಿಯಂ ಅಂತ ಒಬ್ಬ ವ್ಯಕ್ತಿಗೆ ನಾವು ಐಡೆಂಟಿಫೈ ಮಾಡ್ಬೇಕಂದ್ರೆ ವಿಲಿಯಂ ಅನ್ನೋಂಥದ್ದು ಪ್ರಾಪರ್ ನೌನ್ ಬೇಕು. ಸಿಸ್ಟರ್, ಅಥ್ಲೀಟ್, ಹೀಗೆ ಸ್ಪೆಸಿಫಿಕ್ ಇಂಡಿವಿಜುವಲ್ ಅನ್ನ ಅಥವಾ ರೋಲ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ನಮಗೆ ನೌನ್ ಬೇಕು. ಹಾಗೆ ಪ್ಲೇಸಸ್ ನ ಐಡೆಂಟಿಫೈ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ಸಿಟಿ, ಪ್ಯಾರಿಸ್, ಸ್ಕೂಲ್, ಗಾರ್ಡನ್, ಇವೆಲ್ಲ ಎಕ್ಸಾಂಪಲ್ಸ್. ಹಾಗೇನೆ ವಿ ನೀಡ್ ನೌನ್ಸ್ ಟು ಐಡೆಂಟಿಫೈ ಥಿಂಗ್ಸ್ ಲೈಕ್ ಬುಕ್, ಕಂಪ್ಯೂಟರ್, ಮೌಂಟೇನ್, ರಿವರ್, ಡೈಮಂಡ್. ಇವುಗಳಿಗೂ ಕೂಡ ನಮಗೆ ಬೇಕಾಗತ್ತೆ, ರೈಟ್? ಹಾಗಾದ್ರೆ ಈ ನೌನ್ಸ್ ಏನಿದೆ ಇವುಗಳು ಒಂದು ಐಡಿಯಾನ ನಮಗೆ ಹೇಳುತ್ತೆ. ಎಲ್ಲ ನೌನ್ಸ್ ಟ್ಯಾಂಜಿಬಲ್ ಅಂತಲ್ಲ, ಸಮ್ ಆರ್ ಇಂಟ್ಯಾಂಜಿಬಲ್, ಅಂದ್ರೆ ಯು ಕೆನಾಟ್ ಟಚ್ ದೆಮ್, ಅವುಗಳನ್ನು ಟಚ್ ಮಾಡೋದಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ಐಡಿಯಾಸ್ ತಗೊಳ್ಳಿ, ಫ್ರೀಡಮ್, ಡೆಮೋಕ್ರಸಿ, ಲವ್, ಥೇರಿ, ಫಿಲಾಸಫಿ. ಈ ವರ್ಡ್ಸು ಅನ್ಟಚಬಲ್, ನೀವು ಅದನ್ನ ಟಚ್ ಮಾಡೋದಕ್ಕೆ ಬರಲ್ಲ, ಹೌದ್ರಾ? ಹಾಗೆ ಕ್ವಾಲಿಟೀಸ್, ಬ್ಯೂಟಿ, ಕರೇಜ್, ಆನೆಸ್ಟಿ, ಇಂಟೆಲಿಜೆನ್ಸ್, ಇವು ಕೂಡ ಅನ್ಟಚಬಲ್ ಇದೆ. ಹಾಗೆ ಆಕ್ಷನ್ಸ್ ಕೂಡ, ಮೂವ್ಮೆಂಟ್, ಗ್ರೋತ್, ಎಕ್ಸ್ಪ್ಲೋಷನ್, ಅರೈವಲ್. ನೌನ್ಸ್ ನ ಹಾಗಾದ್ರೆ ಐಡೆಂಟಿಫೈ ಮಾಡೋದು ಹೇಗೆ ಅಂದ್ರೆ ದೇರ್ ಆರ್ ಸಮ್ ಟೆಸ್ಟ್. ಒಂದು ಟೂಲ್ ಕಿಟ್ ನಾನು ನಿಮಗೆ ಕೊಡ್ತೀನಿ. ಈ ಟೂಲ್ ಕಿಟ್ ಅನ್ನು ಬಳಸ್ಕೊಂಡು ನೀವು ನೌನ್ಸ್ ನ ಐಡೆಂಟಿಫೈ ಮಾಡಬಹುದು. ನಿಮಗೆ ಎಕ್ಸಾಂಪಲ್ ಏನ್ ಮಾಡ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟು ಒಂದು ಸೆಂಟೆನ್ಸ್ ನ ಕೊಟ್ಟು ಅವುಗಳಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ಹೇಳ್ತಾರೆ. ಅಂದ್ರೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ದಿ ಸೆಂಟೆನ್ಸ್ ಅಂತ ಕೇಳ್ತಾರೆ. ಹಾಗಾದ್ರೆ ನೌನ್ಸ್ ಬಂದ್ರೆ ಹೇಗೆ ಐಡೆಂಟಿಫೈ ಮಾಡೋದು? ಅದಕ್ಕೆ ನಿಮಗೆ ಟೆಸ್ಟ್ ಇದೆ. ಒಂದು ಆರ್ಟಿಕಲ್ ಟೆಸ್ಟ್, ಒಂದು ಪ್ಲೂರಲ್ ಟೆಸ್ಟ್, ಒಂದು ಪೊಸೆಸಿವ್ ಟೆಸ್ಟ್, ಒಂದು ಪೊಸಿಷನ್ ಟೆಸ್ಟ್. ಹೇಗೆ ಸರ್ ಅಂತಂದ್ರೆ, ಒಬ್ಬ ಒಬ್ಬ ರೋಗಿ ಹೋಗಿದ್ದಾನೆ ಅಂತಂದ್ರೆ, ಅವನಿಗೆ ಜ್ವರ ಬರ್ತಾ ಇದೆ ಅಂತಂದ್ರೆ ಡಾಕ್ಟರ್ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಯೂರಿನ್ ಟೆಸ್ಟ್ ಮಾಡ್ತಾರೆ ಅಲ್ವಾ? ಹಾಗೆ ಅವನ ಬಾಡಿ ಟೆಂಪರೇಚರ್ ಕೂಡ ಟೆಸ್ಟ್ ಮಾಡ್ತಾರೆ. ಅದೇ ರೀತಿ ನಾವೊಂದು ನೌನ್ ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಟೆಸ್ಟ್ ಇದೆ. ಆ ಟೆಸ್ಟ್ಗಳಲ್ಲಿ ಫಸ್ಟ್ ಟೆಸ್ಟ್ ಬರುತ್ತೆ ಆರ್ಟಿಕಲ್ ಟೆಸ್ಟ್. ನೋಡೋಣ ಆರ್ಟಿಕಲ್ ಟೆಸ್ಟ್ ಅಂದ್ರೆ ಏನು. ಇವು ಬಹಳ ಪವರ್ಫುಲ್ ಮೆಥಡ್. ಏನ್ ಹೇಳುತ್ತೆ ನೋಡು, ಒಂದು ಒಂದು ವರ್ಡ್ ಇದೆ ಅಂದ್ರೆ ಅದ್ರ ಹಿಂದ್ಗಡೆ ಯಾವ್ದಾದ್ರು ಈ ಆರ್ಟಿಕಲ್ ಬಳಸಿದ್ರೆ, ದ ಬುಕ್, ಆ ಟೀಚರ್, ಯಾನ್ ಇಂಡಿಯಾ. ಇಲ್ಲಿ ನೋಡಿದಾಗ ಏನಾಗುತ್ತೆ, ಯಾನ್ ಐಡಿಯಾ ಅನ್ನೋ ವರ್ಡ್ ಅನ್ನೇ ತಗೊಳ್ಳಿ, ಇದು ನೌನ್. ಇದ್ರ ಹಿಂದ್ಗಡೆ ಏನ್ ಬಳಸಿದ್ವಿ ನಾವು, ಆರ್ಟಿಕಲ್. ಯಾವುದರ ಹಿಂದ್ಗಡೆ ಆರ್ಟಿಕಲ್ ಇದೆ ಬಹುತೇಕ ಟೈಮ್ ಅಲ್ಲಿ ಇದೇನಾಗಿರುತ್ತೆ, ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಅ ನೌನ್ ಆಗಿರುತ್ತೆ ಅಥವಾ ನೌನ್ ಫ್ರೇಜ್ ಆಗಿರುತ್ತೆ. ಸರ್ ಇದೇನು ನೌನ್ ಫ್ರೇಜ್ ಅಂತ ಅಂದ್ರಿ ಅಂದ್ರೆ ಬಹಳ ಸಿಂಪಲ್. ಫಾರ್ ಎಕ್ಸಾಂಪಲ್, ಆ ನ್ಯೂ ಸ್ಕೂಟರ್, ಹೌದಾ? ಇದರಲ್ಲಿ ಎರಡು ಪದಗಳು, ಮೂರು ಪದಗಳಿದೆ. ಮೂರು ಪದಗಳಿರುವಂತಹ ಈ ಗುಚ್ಚನ ನಾವೇನಂತ ಕರಿತೀವಿ, ಫ್ರೇಜ್ ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ ನೌನ್ ಇದ್ರೆ ಇದನ್ನ ಏನಂತೀವಿ, ನೌನ್ ಫ್ರೇಜ್ ಅಂತೀವಿ. ವರ್ಬ್ ಇದ್ರೆ ವರ್ಬ್ ಫ್ರೇಜ್ ಅಂತೀವಿ. ಹಾಗಾದ್ರೆ ಯಾವಾಗ ನೌನ್ ಹಿಂದ್ಗಡೆ ಒಂದು ಆರ್ಟಿಕಲ್ ಬರ್ತಾ ಇದೆ ಅಂತಂದ್ರೆ, ಯಾವ್ದಾರ ಆರ್ಟಿಕಲ್ ಎ, ಯಾನ್, ದ, ಇವುಗಳಲ್ಲಿ ಯಾವ್ದಾರ ಒಂದಿದ್ರು ಕೂಡ ಅದೇನಾಗಿರುತ್ತೆ, ಮೋಸ್ಟ್ ಆಫ್ ದ ಟೈಮ್ ನೌನ್ ಆಗಿರುತ್ತೆ. ಇದು ನಿಮಗೊಂದು ಕ್ಲೂ. ಹಾಗೇನೆ ಅವುಗಳನ್ನ ಪ್ಲೂರಲ್ ಮಾಡ್ಬೋದಾ? ಕ್ಯಾನ್ ವಿ ಆಡ್ ಪ್ಲೂರಲ್? ಫಾರ್ ಎಕ್ಸಾಂಪಲ್, ಬುಕ್, ಬುಕ್ಸ್, ಚೈಲ್ಡ್, ಚಿಲ್ಡ್ರನ್, ಐಡಿಯಾ, ಐಡಿಯಾಸ್. ನೀವು ಯಾವ ನೌನ್, ಯಾವ ಪದಗಳಿಗೆ ನೀವು ಪ್ಲೂರಲ್ ಮಾಡ್ಬೋದೋ, ಮಾಡೋದಕ್ಕೆ ಬರುತ್ತೋ ಅದನ್ನ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ಕಾಲ್ ಇಟ್ ಇಸ್ ಅ ನೌನ್ ಅಂತ ಕರಿಬಹುದು. ಹಾಗೇನೆ ಒಂದು ಮೆಥಡ್ 3 ಯಾವುದಕ್ಕೆ ಪೊಸೆಸಿವ್ ಟೆಸ್ಟ್ ಅನ್ನ ಕೊಡಬಹುದು. ಏನಪ್ಪಾ ನೋಡಿ, ಟೀಚರ್ಸ್ ಡೆಸ್ಕ್, ಸ್ಟೂಡೆಂಟ್ಸ್ ಪ್ರೊಜೆಕ್ಟ್. ಯಾವುದಕ್ಕೆ ಅಪಾಸ್ಟ್ರೋಫ್ ಎಸ್ ಅನ್ನ ಆಡ್ ಮಾಡಿ ನೀವು ಬೇರೆ ಯಾವ ಪದಕ್ಕೂ ಬರಲ್ಲ. ಬಹುತೇಕ ಪದಗಳಿಗೆ
ಪೊಸೆಸಿವ್ ಈ ಅಪಾಸ್ಟ್ರೋಫ್ ಎಸ್ ನ ಆಡ್ ಮಾಡೋದಕ್ಕೆ ಕಷ್ಟ ಸಾಧ್ಯ, ಹೌದಾ? ಇದು ಕೂಡ ಒಂದು ಸಾಧ್ಯತೆ ಇದೆ. ಪೊಸಿಷನ್ ಯೂಶಲಿ ಏನಾಗುತ್ತೆ ಅಂದ್ರೆ ನೆನ್ಪಿಟ್ಕೊಳ್ಳಿ ನೋಡಿ, ಇಲ್ಲೊಂದು ಸೆಂಟೆನ್ಸ್ ಇದೆ, ಆ ಬ್ಯೂಟಿಫುಲ್ ಫ್ಲವರ್ ಗ್ರೋಸ್ ಇನ್ ದ ಗಾರ್ಡನ್ ಅಂತ. ಇಲ್ಲಿ ಫ್ಲವರ್ ಅನ್ನೋ ವರ್ಡ್ ನೋಡಿ, ಇದು ಎಲ್ಲಿ ಬಂದಿದೆ? ಇದು ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬಂದಿದೆ. ಓಕೆ, ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬಂದಿದೆ. ಗಾರ್ಡನ್ ಅನ್ನುವಂತ ಇನ್ನೊಂದು ನೌನ್ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬಂದಿದೆ. ಮತ್ತೊಂದು ಟೆಸ್ಟ್ ಬರುತ್ತೆ, ಒಂದು ಅಡ್ಜೆಕ್ಟಿವ್ ಇದೆ ಇಲ್ಲಿ, ಬ್ಯೂಟಿಫುಲ್ ಅನ್ನೋ ಅಡ್ಜೆಕ್ಟಿವ್ ಇದೆ, ನಂತರ ನೌನ್ ಬರುತ್ತೆ. ಅಂದ್ರೆ ಅಡ್ಜೆಕ್ಟಿವ್ ನಂತರ ಕೂಡ ನೌನ್ ಬರುತ್ತೆ ಅನ್ನೋದು ಕೂಡ ನೀವು ತಿಳ್ಕೋಬೇಕು. ಓಕೆ, ನೋಡಿ, ಆಫ್ಟರ್ ಆರ್ಟಿಕಲ್ಸ್ ಬರುತ್ತೆ, ದ ಗಾರ್ಡನ್ ನೋಡಿ, ಆರ್ಟಿಕಲ್ ನಂತರ ನೌನ್ ಬಂದಿದೆ. ಅಡ್ಜೆಕ್ಟಿವ್ಸ್ ಅ ಬ್ಯೂಟಿಫುಲ್ ಫ್ಲವರ್, ಇಲ್ಲಿ ಕೂಡ ಏನಾಗಿದೆ, ಒಂದು ಅಡ್ಜೆಕ್ಟಿವ್ ನಂತರ ನೌನ್ ಬಂದಿದೆ. ಮೈ ಹೌಸ್, ಇಲ್ಲಿ ಒಂದು ಪೊಸೆಸಿವ್ ಪ್ರೊನೌನ್ ನಂತರ ಬಂದಿದೆ. ಇನ್ ದ ಗಾರ್ಡನ್, ಇಲ್ಲಿ ಒಂದು ಪ್ರಿಪೋಸಿಷನ್ ನಂತರ ಬಂದಿದೆ. ಹೀಗೆ ಆರ್ಟಿಕಲ್ ನಂತರ, ಅಡ್ಜೆಕ್ಟಿವ್ ನಂತರ, ಪೊಸೆಸಿವ್ ಪ್ರೊನೌನ್ ನಂತರ, ಹಾಗೇನೆ ಒಂದು ಪ್ರಿಪೋಸಿಷನ್ ನಂತರ ಬರ್ತಾ ಇದ್ರೆ ಇವೆಲ್ಲ ನೌನ್ಸ್ ಅಂತ ನಾವು ಹೇಳ್ಬೋದು. ಯಾವ ಪದಗಳಿಗೆ ನಾವು ಸಫಿಕ್ಸಸ್ ನ ಆಡ್ ಮಾಡಬಹುದು, ಆ ಪದಗಳನ್ನು ನಾವು ನೌನ್ಸ್ ಅಂತ ಕರಿಬಹುದು. ನೋಡಿ, ಬ್ಯೂಟಿ, ಕೈಂಡ್ನೆಸ್, ಇವುಗಳೆಲ್ಲ ಏನಾಗಿದೆ, ಈ ಕೈಂಡ್ ಅನ್ನೋದು ಏನಾಗುತ್ತೆ, ಅಡ್ಜೆಕ್ಟಿವ್ ಆಗುತ್ತೆ. ಇದಕ್ಕೆ ನೆಸ್ ಆಡ್ ಮಾಡೋದ್ರ ಮೂಲಕ ಇದನ್ನ ಏನ್ ಮಾಡಿದ್ದಾರೆ, ನೌನ್ ಮಾಡಿದ್ದಾರೆ. ಕೈಂಡ್ನೆಸ್, ಈ ನೆಸ್ ಅನ್ನೋದು ಸಫಿಕ್ಸ್ ನ ಆಡ್ ಮಾಡಿದೀವಿ. ಯಾವಾಗ ಕೆಲವು ಪದಗಳಿಗೆ ನಾವು ಸಫಿಕ್ಸಸ್ ಅನ್ನ ಆಡ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಗ್ರೋ ಅನ್ನೋ ಪದಕ್ಕೆ TH ನ ಆಡ್ ಮಾಡೋದ್ರ ಮೂಲಕ ನಾವೇನ್ ಮಾಡಿದ್ವಿ, ಗ್ರೋತ್ ನೌನ್ ಮಾಡಿದ್ವಿ. ಹೀಗೆ ನಾವು ಸಫಿಕ್ಸಸ್ ಗಳನ್ನ ಆಡ್ ಮಾಡೋದ್ರ ಮೂಲಕ ನಾವೇನ್ ಮಾಡ್ತೀವಿ, ನೌನನ್ನ ವರ್ಬ್ ಅನ್ನ ನೌನ್ ಮಾಡಬಹುದು, ಅಡ್ಜೆಕ್ಟಿವ್ ನ ನೌನ್ ಮಾಡಬಹುದು, ಚಾನ್ಸಸ್ ಇದೆ, ರೈಟ್? ಹಾಗೇನೆ ಇದು ಏನ್ ಸರ್, ಇದು ತುಂಬಾ ಫಸ್ಟ್ ಟೈಮ್ ಕೇಳ್ತಾ ಇದೀವಲ್ಲ ಅಂದ್ರೆ, ಅದೇ ಸ್ಪೆಷಾಲಿಟಿ ಆಫ್ ರಾಮನ್ ಟ್ಯುಟೋರಿಯಲ್ಸ್. ನಿಮಗೆ ದಿ ಬೆಸ್ಟ್ ಕ್ವಾಲಿಟಿ ಕಂಟೆಂಟ್ ಅನ್ನ ಕೊಡೋದು ನಮ್ಮ ಕೆಲಸ, ರೈಟ್? ಹಾಗಾದ್ರೆ ಈಗ ಮುಂದೆ ಹೋಗೋಣ, ಕೈಂಡ್ಸ್ ಆಫ್ ನೌನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಯು ಆರ್ ರೆಡಿ ಅನ್ಕೊಂಡಿದ್ದೀನಿ, ಲೆಟ್ಸ್ ಮೂವ್ ಆನ್. ಹಾಗೇನೆ ನಮ್ಮ ತರಗತಿಗಳು ನಿಮಗೆ ಈಗ ಶುರು ಆಗಿದೆ. ಇವುಗಳನ್ನ ನೀವು ಈ ನಂಬರ್ಗಳು ಏನಿದೆ ಡಿಸ್ಪ್ಲೇ ಅಲ್ಲಿ ಸಿಗುವಂತ ಈ ನಂಬರ್ಗಳನ್ನು ಬಳಸ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಕೈಂಡ್ಸ್ ಆಫ್ ನೌನ್ಸ್ ಬಗ್ಗೆ ತಿಳಿಯೋಣ. ರೆಡಿ ಇದ್ದೀರಾ? ನಿಮಗೆ ಏನೆಲ್ಲ ಕೈಂಡ್ಸ್ ಆಫ್ ನೌನ್ಸ್ ಗೊತ್ತಿದೆ? ಪ್ರಾಪರ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್ ಅಂತ ಹೇಳ್ತಾ ಇದ್ದೀರಾ, ರೈಟ್? ಇನ್ನೂ ಇಷ್ಟಿದೆ, ಅವುಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ನಾವು ಪ್ರಾಪರ್ ನೌನ್ಸ್ ಬಗ್ಗೆ ತಿಳಿಯೋಣ. ಏನಿದೆ ಪ್ರಾಪರ್ ನೌನ್ಸ್? ಪ್ರಾಪರ್ ನೌನ್ಸ್ ಅಂದ್ರೆ ದೀಸ್ ಆರ್ ದ ನೌನ್ಸ್. ಇವು ಎಂತ ನೌನ್ಸ್ ಅಪ್ಪ ಅಂತಂದ್ರೆ, ಇಟ್ಟಂತ ಹೆಸರುಗಳು. ಸಂಬಡಿ, ಪುಟ್ ಆ ಸ್ಪೆಸಿಫಿಕ್ ನೇಮ್ ಫಾರ್ ಅ ಪರ್ಸನ್, ಫಾರ್ ಅ ಪ್ಲೇಸ್, ಫಾರ್ ಅ ಥಿಂಗ್, ಒಂದು ವಸ್ತುವಿಗೆ, ಒಂದು ಒಬ್ಬ ವ್ಯಕ್ತಿಗೆ, ಒಂದು ಸ್ಥಳಕ್ಕೆ ಇಟ್ಟಂತ ಒಂದು ಪರ್ಟಿಕ್ಯುಲರ್ ಹೆಸರನ್ನ ನಾವು ಏನ್ ಅಂತೀವಿ, ಪ್ರಾಪರ್ ನೌನ್ ಅಂತೀವಿ. ಫಾರ್ ಎಕ್ಸಾಂಪಲ್ ಐಫಲ್ ಟವರ್, ಪ್ಯಾರಿಸ್, ಫ್ರಾನ್ಸ್, ಇವೆಲ್ಲ ಒಂದು ಪ್ಲೇಸಿಗೆ, ಒಂದು ದೇಶಕ್ಕೆ ಇಟ್ಟಂತ, ಒಂದು ಸಿಟಿಗೆ ಇಟ್ಟಂತ ಹೆಸರು. ಪ್ಯಾರಿಸ್ ಇಸ್ ಎ ಸಿಟಿ, ಫ್ರಾನ್ಸ್ ಇಸ್ ಎ ಕಂಟ್ರಿ, ಐಫಲ್ ಟವರ್ ಈಸ್ ವೆರಿ ವರ್ಲ್ಡ್ ಫೇಮಸ್ ಥಿಂಗ್, ರೈಟ್? ಹೀಗಿರುತ್ತೆ. ಹಾಗಾದ್ರೆ ಪ್ರಾಪರ್ ನೌನ್ ಅಲ್ದ ಹಾಗೆ ನಾವು ನೋಡೋಣ ಅಬ್ಸ್ಟ್ರಾಕ್ಟ್ ನೌನ್ ಕಡೆ. ಏನ್ ಸರ್ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ? ಒಂದು ಐಡಿಯಾವನ್ನ, ಒಂದು ಕ್ವಾಲಿಟಿಯನ್ನ, ಒಂದು ಕಂಡೀಷನ್ ಹೇಳುವಂತ ಪದಗಳು. ನೀವು ಅವನ್ನ ಟಚ್ ಮಾಡೋದಕ್ಕೆ ಆಗಲ್ಲ, ಯು ಕ್ಯಾನಾಟ್ ಟಚ್ ಇಟ್. ಫಾರ್ ಎಕ್ಸಾಂಪಲ್ ಜಸ್ಟಿಸ್, ನ್ಯಾಯ ಅಂತೀರ, ನ್ಯಾಯಾಧೀಶರನ್ನು ಮುಟ್ಬೋದು, ಅದನ್ನ ನ್ಯಾಯನ ಹೋಗಿ ಮುಟ್ಟೋದಕ್ಕಾಗಲ್ಲ. ಕರೇಜ್, ಧೈರ್ಯ ಎಲ್ಲಿರುತ್ತೆ? ನಮ್ಮ ಎದೆಗಳಲ್ಲಿ ಇರುತ್ತೆ. ವಿ ಹ್ಯಾವ್ ಕರೇಜ್. ಕರೇಜ್ಫುಲ್ ಪರ್ಸನ್ ಅನ್ನು ಮುಟ್ಬೋದು, ಆದ್ರೆ ಕರೇಜ್ ಅನ್ನು ಮುಟ್ಟೋದಕ್ಕಾಗಲ್ಲ. ಲವ್, ನಿಮ್ಮ ಲವರ್ನ ಮುಟ್ಬೋದು, ಆದ್ರೆ ಅವರ ಲವ್ ಅನ್ನ ಮುಟ್ಟೋದಕ್ಕಾಗಲ್ಲ. ಅಂದ್ರೆ ಇವೆಲ್ಲ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಇರುತ್ತೆ. ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಅನ್ನ ನಾವು ಏನಂತ ಹೇಳ್ಬೋದು, ಟಚ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬೋದು. ಇದು ಕೂಡ ಸೆಕೆಂಡ್ ಟೈಪ್ ಆಫ್ ನೌನ್ಸ್. ಆ ನಂತರ ಬರುತ್ತೆ ಕಾಮನ್ ಪ್ಲೇಯರ್ಸ್, ಕಾಮನ್ ನೌನ್ಸ್ ಅಂತ. ಇವೆಲ್ಲ ಜನರಲ್ ನೇಮ್ಸ್ ಫಾರ್ ಎ ಪರ್ಸನ್, ಪ್ಲೇಸ್, ಥಿಂಗ್ಸ್. ಫಾರ್ ಎಕ್ಸಾಂಪಲ್ ಬುಕ್, ಕಾಮನ್ ನೌನ್. ಟೇಬಲ್, ಸ್ಟೂಡೆಂಟ್, ಇವೆಲ್ಲ ಕಾಮನ್ ನೌನ್ಸ್. ಇದು ಎರಡನೇ ಟೈಪ್ ಅಲ್ಲಿ ಇರುವಂತ ಪದ. ಹಾಗಾದ್ರೆ ನಾವು ಮುಂದೆ ಹೋಗೋಣ. ನೋಡಿ, ಈಗ ಏನಿದೆ ಡಿಸ್ಟಿಂಕ್ಷನ್? ಟೂ ಫಂಡಮೆಂಟಲ್ ಡಿವಿಷನ್ಸ್ ಮಾಡ್ತೀವಿ ನಾವು ನೌನ್ಸ್ ಅಲ್ಲಿ. ಎರಡು ಇಂಪಾರ್ಟೆಂಟ್ ಆಗಿ ಎರಡು ರೀತಿ ಅವುಗಳನ್ನ ಡಿವೈಡ್ ಮಾಡ್ತೀವಿ. ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಅಂತ. ಮುಟ್ಟೋದಕ್ಕೆ ಬರೋದು, ಮುಟ್ಟಕ್ ಬರದೇ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸ್ಪೆಸಿಫಿಕ್
ಸ್ಪೆಸಿಫಿಕ್ ಆಗಿ ಒಂದು ವಸ್ತುಗೆ ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ಗುರುತಿಸಬೇಕು ಅಂದ್ರೆ ಅವನ್ನ ಪ್ರಾಪರ್ ನೌನ್ ಅಂತ ಕರಿತೀವಿ. ಜನರಲ್ ಆಗಿ ಮಾತಾಡಿದಾಗ ಅದನ್ನ ಕಾಮನ್ ನೌನ್ ಅಂತೀವಿ. ಟಚ್ ಮಾಡಕ್ ಬರ್ತಾ ಇದ್ರೆ ಅದನ್ನ ಕಾಂಕ್ರೀಟ್ ನೌನ್ ಅಂತೀವಿ. ಟಚ್ ಮಾಡೋದಕ್ಕೆ ಬರಲ್ಲ ಅಂದ್ರೆ ಅದನ್ನ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ. ಏನ್ ಸರ್ ಗೊತ್ತಾಗಿಲ್ಲ? ನೋ ಪ್ರಾಬ್ಲಮ್. ಗೊತ್ತಾಗಿಲ್ಲ ಅಂತಂದ್ರೆ ಕಲಿಯೋದಕ್ಕೆ ಅವಕಾಶ ಇದೆ, ಕಲಿಯೋಣ, ಡೋಂಟ್ ವರಿ. ಈಗ ಕಾಂಕ್ರೀಟ್ ಅಂತಂದ್ರೆ ಟಚ್ ಮಾಡೋದಕ್ಕೆ ಬರುವಂಥದ್ದು ಪದ. ಫಾರ್ ಎಕ್ಸಾಂಪಲ್ ಬುಕ್, ಇದನ್ನ ನೀವು ಟಚ್ ಮಾಡ್ಬೋದು. ಆದ್ರೆ ಬುಕ್ ಇಂದ ವಾಟ್ ಯು ಗೆಟ್, ನಿಮ್ಗೆ ಏನ್ ಸಿಗುತ್ತೆ ಬುಕ್ ಇಂದ? ಯು ಗೆಟ್ ನಾಲೆಜ್. ನಾಲೆಜ್ ಟಚ್ ಮಾಡೋದಕ್ಕಾಗತ್ತಾ? ನೋ ಚಾನ್ಸ್. ಇದು ಅಬ್ಸ್ಟ್ರಾಕ್ಟ್ ನೌನ್. ಬುಕ್ ಅನ್ನೋದು ಕಾಂಕ್ರೀಟ್ ನೌನ್ ಆದ್ರೆ ನಾಲೆಜ್ ಅನ್ನೋದು ಏನಿದೆ? ಅಬ್ಸ್ಟ್ರಾಕ್ಟ್ ನೌನ್ ಇದೆ. ರೈಟ್? ನಿಮ್ಮ ಲವರ್ ಅನ್ನ ಯು ಕ್ಯಾನ್ ಟಚ್ ಇಟ್. ಅವರ ಲವ್ ಅನ್ನ ನೀವು ಟಚ್ ಮಾಡೋದಕ್ಕಾಗಲ್ಲ, ಈಗಾಗಲೇ ಹೇಳಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇದು ಟ್ಯಾಂಜಿಬಲ್, ಇದು ಇಂಟ್ಯಾಂಜಿಬಲ್, ಅಬ್ಸ್ಟ್ರಾಕ್ಟ್ ನೌನ್ ಇದೆ. ರೈಟ್? ಹಾಗಾದ್ರೆ ಮುಂದೆ ಹೋಗೋಣ. ಈಗ ಪ್ರಾಪರ್ ನೌನ್ಸ್ ಅಂದ್ರೆ ಸರ್ ಆಗ್ಲಿ ಹೇಳಿದ್ರಿ, ಇನ್ನು ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಲಿಲ್ಲ. ಡೋಂಟ್ ವರಿ, ಈಗ ಇಲ್ಲಿ ಬರ್ತಾ ಇದೆ. ಫಸ್ಟ್ ನಾವು ಪ್ರಾಪರ್ ನೌನ್ ಕಡೆ ಫೋಕಸ್ ಮಾಡೋಣ, ಆನಂತರ ಮುಂದೆ ಹೋಗೋಣ. ನೋಡಿ, ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧಿ, ಪ್ಯಾರಿಸ್, ಗೂಗಲ್, ದಿವಾಲಿ, ಇವೆಲ್ಲ ಇದೆ. ಇವುಗಳ ಫಸ್ಟ್ ಲೆಟರ್ ಏನಿದೆ? ದೇ ಆರ್ ಕ್ಯಾಪಿಟಲೈಸ್ಡ್ ಇದೆ. ಸ್ಪೆಸಿಫಿಕ್ ಯೂನಿಕ್ ನೇಮ್ಸ್. ಮಹಾತ್ಮ ಗಾಂಧಿ is only one person. He's father of our nation ಅಲ್ವಾ? ಪ್ಯಾರಿಸ್ ಇಸ್ ಎ ಪ್ಲೇಸ್, ಎಲ್ಲಿ ಗೊತ್ತಾಗುತ್ತೆ? ಯಾವ ದೇಶದ ರಾಜಧಾನಿ? ಗೂಗಲ್ ಏನಿದೆ? ಸರ್ಚ್ ಇಂಜಿನ್ ಇದೆ. ದಿವಾಲಿ ನೇಮ್ ಆಫ್ ಅ ಫೆಸ್ಟಿವಲ್, ಹೌದಾ? ಪ್ಯಾರಿಸ್ ಫ್ರಾನ್ಸ್ ಅಲ್ಲಿ ಬರುತ್ತೆ. ಇವುಗಳೆಲ್ಲ ನೋಡ್ಬೋದು. ದೀಸ್ ಆರ್ ದ ಸ್ಪೆಸಿಫಿಕ್ ನೇಮ್ಸ್, ಒಂದು ಯೂನಿಕ್ ನೇಮ್ಸ್ ಇದೆ. ಪ್ರಪಂಚದಲ್ಲಿ ವಿಶಿಷ್ಟವಾದ ಹೆಸರುಗಳು ಕ್ಯಾಪಿಟಲ್ ಲೆಟರ್ ಇಂದ ಶುರು ಆಗುತ್ತೆ. ಆಲ್ ಪ್ರಾಪರ್ ನೌನ್ ಸ್ಟಾರ್ಟ್ ಇನ್ ವಿತ್ ಕ್ಯಾಪಿಟಲ್ ಲೆಟರ್ಸ್. ಇದು ನಮಗೆ ಐಡಿಯಾ ಸಿಕ್ತು. ಹಾಗೇನೆ ಮುಂದೆ ಹೋಗೋಣ. ಕಾಮನ್ ನೌನ್ಸ್ ಅಂತ. ಕಾಮನ್ ನೌನ್ಸ್ ಅಂದ್ರೆ ಏನು? ದೇ ಆರ್ ನಾಟ್ ಕ್ಯಾಪಿಟಲೈಸ್ಡ್. ನೋಡಿ, ಟೀಚರ್, ಸಿಟಿ, ಕಂಪನಿ, ಫೆಸ್ಟಿವಲ್, ಇವನ್ನ ನಾವು ಕ್ಯಾಪಿಟಲೈಸ್ ಮಾಡಿಲ್ಲ. ಇವು ಜನರಲ್ ನೇಮ್. ಟೀಚರ್ ಕ್ಯಾನ್ ಬಿ ಯು, ಟೀಚರ್ ಕ್ಯಾನ್ ಬಿ ಮೀ. ನಾನು ಟೀಚರ್, ನೀವು ಟೀಚರ್. ಸಿಟಿ, ನಾನಿರೋದು ಒಂದು ಸಿಟಿಯಲ್ಲಿ, ನೀವಿರೋದು ಒಂದು ಸಿಟಿಯಲ್ಲಿ ಇರ್ಬೋದು ಅಲ್ವಾ? ಹೀಗಿದೆ. ನಾನಿರೋದು ಚನ್ನಗಿರಿ ಸಿಟಿಯಲ್ಲಿ, ಹೌದ್ರಾ? ರೈಟ್. ಹೀಗೆ ನಾವು ಹೇಳ್ತಾ ಹೋಗ್ಬೋದು. ಮುಂದೋಗೋಣ. ಕಂಪೇರಿಂಗ್. ಲೆಟ್ಸ್ ಕಂಪೇರ್ ಪ್ರಾಪರ್ ನೌನಿಗೂ ಕಾಮನ್ ನೌನಿಗೆ ಏನ್ ಡಿಫ್ರೆನ್ಸ್ ಇದೆ? ಪ್ರಾಪರ್ ನೌನ್ ನಾವು ವಿ ಆಲ್ವೇಸ್ ಕ್ಯಾಪಿಟಲೈಸ್ ಇಟ್, ಬಟ್ ಕಾಮನ್ ನೌನ್ ವಿ ನೆವರ್ ಕ್ಯಾಪಿಟಲೈಸ್ ಇಟ್. ಅಂದ್ರೆ ಇನ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಅಲ್ಲಿ ಕ್ಯಾಪಿಟಲೈಸ್ ಮಾಡ್ಬೋದು, ಆದ್ರೆ ಇನ್ ಬಿಟ್ವೀನ್ ಬಂದಾಗ ನಾವು ಯಾವಾಗ್ಲೂ ನೋಡಿ, ವಿ ಓನ್ಲಿ ಕ್ಯಾಪಿಟಲೈಸ್ ಅಟ್ ದ ಸ್ಟಾರ್ಟ್ ಆಫ್ ಅ ಸೆಂಟೆನ್ಸ್. ಸೆಂಟೆನ್ಸ್ ಆರಂಭದಲ್ಲಿ ಮಾತ್ರ ಮಾಡ್ತೀವಿ, ಎಲ್ಲ ಟೈಮಲ್ಲಿ ಮಾಡಲ್ಲ. ನಾವು ಆರ್ಟಿಕಲ್ಸ್ ಅನ್ನ ಆಡ್ ಮಾಡಲ್ಲ. ವಿ ನೆವರ್ ಆಡ್ ಆರ್ಟಿಕಲ್ಸ್ ಎ, ಯಾನ್, ದ. ಹೌದಾ? ಅಲ್ಲಿ ಎಕ್ಸೆಪ್ಷನ್ಸ್ ಇದೆ. ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್. ನಾನು ನಿಮಗೆ ಹೇಳ್ತೀನಿ ಏನ್ ಎಕ್ಸೆಪ್ಷನ್ಸ್, ಎಲ್ಲಿ ನಾವು ಆಡ್ ಮಾಡಲ್ಲ ಎ ಅಂತ ಹೇಳ್ತೀನಿ, ಡೋಂಟ್ ವರಿ. ಆದ್ರೆ ಕಾಮನ್ ನೌನ್ಸಿಗೆ ನಾವು ಆರ್ಟಿಕಲ್ಸ್ ಅಟ್ಯಾಚ್ ಮಾಡಬಹುದು. ಎ, ಯಾನ್, ದನ ಆಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಅ ಬಾಲ್, ಯಾನ್ ಅಂಬ್ರೆಲಾ. ನೋಡಿ, ದ ಕ್ಯಾಪ್. ನಾವು ಆರ್ಟಿಕಲ್ಸ್ ನ ಆಡ್ ಮಾಡಬಹುದು. ಆದ್ರೆ ಮಹಾತ್ಮ ಗಾಂಧಿ, ಮಹಾತ್ಮ ಗಾಂಧಿ ಅಂತ ಆಡ್ ಮಾಡಕ್ಕಾಗತ್ತಾ? ನೋ. ವಿ ಕ್ಯಾನ್ ಪ್ಲೂರಲೈಸ್ ಮಾಡೋದಕ್ಕೆ ಬರೋಲ್ಲ ಪ್ರಾಪರ್ ನೌನ್ಸ್ ಅನ್ನ. ಪ್ಯಾರಿಸಸ್ ಅಂತ ಹೇಳಕ್ ಬರುತ್ತಾ? ಇಂಡಿಯಾಸ್ ಅಂತ ಹೇಳಕ್ ಬರುತ್ತಾ? ವಿ ಕೆನಾಟ್. ಆದ್ರೆ ಕ್ಯಾನ್ ಬಿ ಪ್ಲೂರಲೈಸ್ಡ್. ನೋಡಿ, ಬಾಲ್ಸ್ ಪ್ಲೂರಲೈಸ್ ಮಾಡ್ಬೋದು. ಅಂಬ್ರೆಲಾಸ್ ಅಂತ ನಾವು ಪ್ಲೂರಲೈಸ್ ಮಾಡ್ಬೋದು. ಹಾಗೇನೆ ನಮ್ ನಂಬರ್ಸ್ ನಿಮಗೆ ಡಿಸ್ಪ್ಲೇ ಸಿಗ್ತಾ ಇದೆ. ನಂಬರ್ ಸಿಕ್ಕಿಲ್ಲ ಅಂತಿರ್ತೀರಾ. ನಂಬರ್ ಸಿಕ್ಕಾಗ ನೋಟ್ ಡೌನ್ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೊಳ್ಳಿ. ಹಾಗೇನೆ ನೋಡಿ, ಇಲ್ಲಿದೆ ಕಾಮನ್ ನೌನ್. ಸಿಟಿ ಅಂತೀವಿ. ಪ್ರಾಪರ್ ನೌನ್ ಲಂಡನ್, ಮುಂಬೈ, ಟೋಕಿಯೋ. ಆಥರ್ ಅಂತ ಇದು ಕಾಮನ್ ನೌನ್. ವಿಲಿಯಂ ಶೇಕ್ಸ್ಪಿಯರ್, ಡಿಕೆನ್ಸನ್ ಪ್ರಾಪರ್ ನೌನ್ ಆಗುತ್ತೆ. ರೈಟ್? ಹಾಗೇನೆ ಕಂಟ್ರಿ, ಇಂಡಿಯಾ, ಫ್ರಾನ್ಸ್, ಬ್ರೆಜಿಲ್. ಕಂಪನಿ ಕಾಮನ್ ನೌನ್, ಆಪಲ್, ಮೈಕ್ರೋಸಾಫ್ಟ್, ಸ್ಯಾಮ್ಸಂಗ್. ಬ್ರ್ಯಾಂಡ್ ಇದೆ, ಇವೆಲ್ಲ ಪ್ರಾಪರ್ ನೌನ್ ಆಗುತ್ತೆ. ಇವೆಲ್ಲ ಪ್ರಾಪರ್ ನೌನ್ ಆದ್ರೆ ಇದೆಲ್ಲ ಕಾಮನ್ ನೌನ್ ಅಲ್ವಾ? ರಿವರ್, ಅದನ್ನೇ ಗಂಗಾ, ದ ನೈಲ್, ದ ಅಮೆಜಾನ್, ಹೀಗೆ ಬರ್ತಾ ಹೋಗುತ್ತೆ. ಮುಂದೋಗೋಣ. ಲೆಟ್ಸ್ ಮೂವ್ ಆನ್.
ಪ್ರಾಪರ್ ನೌನ್ ಮಾಸ್ಟರಿಂಗ್ ಪ್ರಾಪರ್ ನೌನ್ಸ್ ಹೇಗೆ ನಾವು ಅವನ್ನ ಮಾಸ್ಟರಿ ಮಾಡೋದು? ಯಾವಾಗ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಪ್ರಾಪರ್ ನೌನ್ ಬರೆದಾಗ ಕ್ಯಾಪಿಟಲ್ ಲೆಟರ್ನ ಬಳಸಬೇಕು. ನಿಮಗೆ ಎಕ್ಸಾಮ್ ಅಲ್ಲಿ ಈ ರೀತಿ ಮಾಡ್ತಾರೆ, ಇವನ್ನ ಸ್ಮಾಲ್ ಲೆಟರ್ ಮಾಡಿ ಕರೆಕ್ಷನ್ ಮಾಡಕ್ ಹೇಳ್ತಾರೆ. ಐ ವಿಸಿಟೆಡ್ ಪ್ಯಾರಿಸ್ ಲಾಸ್ಟ್ ಸಮ್ಮರ್. ನೋಡಿ, ಐ ಕ್ಯಾಪಿಟಲೈಸ್ ಮಾಡಿದೀವಿ, ಪ್ಯಾರಿಸ್ ಅಲ್ಲಿ ಇದನ್ನ ಕ್ಯಾಪಿಟಲೈಸ್ ಮಾಡಿದೀವಿ ಪಿನ. ನೋಡಿ, ಪ್ರೆಸಿಡೆಂಟ್ ಲಿಂಕನ್ ಅಡ್ರೆಸ್ ದ ನೇಷನ್, ಇದು ಸ್ವಲ್ಪ ಕರೆಕ್ಷನ್, ಹೌದಾ? ಇದ್ರ ಹಿಂದ್ಗಡೆ ನಾವೇನ್ ಮಾಡ್ಬೇಕು, ಟೈಟಲ್ ಹಿಂದ್ಗಡೆ ದ ಪ್ರೆಸಿಡೆಂಟ್ ಅಡ್ರೆಸ್ಡ್. ನೋಡಿ, ಇಲ್ಲಿ ಲಿಂಕನ್ ಇದೆ, ಪ್ರೆಸಿಡೆಂಟ್ ಲಿಂಕನ್ ಅಂತ ಹೇಳಿದ್ವಿ. ಇಲ್ಲಿ ದಾನ ನಾವು ಸೇರಿಸಿಲ್ಲ, ಯಾಕೆಂದ್ರೆ ಮುಂದೆ ಹೆಸರು ಬಳಸಿದ್ ಲಿಂಕನ್ ಅಂತ. ಆದ್ರೆ ಇಲ್ಲಿ ಕೇವಲ ನಾವು ನೇರವಾಗಿ ದ ಪ್ರೆಸಿಡೆಂಟ್ ಬಳಸಿದ್ವಿ, ಹೆಸರು ಬಳಸಿಲ್ಲ. ಪ್ರೆಸಿಡೆಂಟ್ ಲಿಂಕನ್ ಅಡ್ರೆಸ್ ದ ನೇಷನ್ ಕರೆಕ್ಟ್, ದ ಪ್ರೆಸಿಡೆಂಟ್ ಅಡ್ರೆಸ್ ದ ನೇಷನ್ ಕರೆಕ್ಟ್. ಇಲ್ಲಿ ಟೈಟಲ್ ಅನ್ನ ನಾವು ಜನರಲ್ ಆಗಿ ಯೂಸ್ ಮಾಡಿದೀವಿ, ಹೌದಾ? ಹಾಗಾಗಿ ಇಲ್ಲಿ ಲಿಂಕನ್ ಜೊತೆಗೆ ಆಡ್ ಮಾಡಿದೀವಿ, ಅದಕ್ಕೆ ಇಲ್ಲಿ ಬಳಸ್ತಾ ಇಲ್ಲ, ಇಲ್ಲಿ ಬಳಸ್ತಾ ಇದ್ದೀವಿ. ರೈಟ್. ಈಗ ಮತ್ತೆ ಹೋಗೋಣ. ಇಲ್ಲಿ ಒಂದು ಕೆಲವೊಂದು ಎಕ್ಸಾಂಪಲ್ಸ್ ಇದೆ, ನಾನು ಇವುಗಳ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಐ ವಾಂಟ್ ಟು ಟೀಚ್ ಯು ಇನ್ ಡೀಟೇಲ್. ಆದ್ರೂ ಕೂಡ ನೋಡೋಣ. ಪ್ರಾಪರ್ ನೌನ್ಸ್ ಅಂತ ಬಂದಾಗ ಪ್ರಾಪರ್ ನೌನ್ಸ್ ಕೆಲವೊಂದು ಏನ್ ತಗೊಳುತ್ತೆ, ದೇ ಟೇಕ್ ಆರ್ಟಿಕಲ್ ದ. ಎಲ್ಲಿ ತಗೊಳುತ್ತೆ, ಇಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ರಿವರ್ಸ್ ಕಾಮನ್ ನೌನ್, ಆದ್ರೆ ದ ಥೇಮ್ಸ್, ದ ನೈಲ್, ಮೌಂಟೇನ್ ರೇಂಜಸ್, ದ ಆಲ್ಪಾಸ್, ದ ಹಿಮಾಲಯಸ್. ರೇಂಜಸ್ ಬಂದಾಗ, ಶ್ರೇಣಿಗಳು ಬಂದಾಗ ದನ್ನ ಆಡ್ ಮಾಡ್ಬೋದು. ಇವುಗಳ ಬಗ್ಗೆ ನಾನು ಡೀಟೇಲ್ ಆಗಿ ಮುಂದಿನ 2-3 ತರಗತಿಗಳಲ್ಲಿ ಹೇಳ್ತಾ ಹೋಗ್ತೀನಿ. ಓಷನ್ಸ್ ಅಂಡ್ ಸೀಸ್, ದ ಪೆಸಿಫಿಕ್, ದ ಅರೇಬಿಯನ್ ಸಿ. ನೋಡಿ, ಇವುಗಳ ಹಿಂದ್ಗಡೆ ನಾವು ಆರ್ಟಿಕಲ್ ಬಳಸ್ತಾ ಇದೀವಿ, ಪ್ರಾಪರ್ ನೌನ್ ಆದ್ರೂ ಕೂಡ ಬಳಸ್ತಾ ಇದೀವಿ. ಡೆಸರ್ಟ್ಸ್, ದ ಸಹರಾ, ದ ಥಾರ್. ನ್ಯೂಸ್ ಪೇಪರ್, ದ ಟೈಮ್ಸ್ ಆಫ್ ಇಂಡಿಯಾ. ಫೇಮಸ್ ಹೋಟೆಲ್, ದ ಹಿಲ್ಟನ್. ಹಾಗಾಗಿ ನಾವು ಎಲ್ಲರ ಹಿಂದ್ಗಡೆ ಬಳಸ್ತೀವ? ಇಲ್ಲ. ವ್ಯಕ್ತಿಗಳೇ, ವಿಲಿಯಂ ಶೇಕ್ಸ್ಪಿಯರ್ ಅಂತ ಹೇಳ್ತೀವಿ, ಯಾವ ಆರ್ಟಿಕಲ್ ಬಳಸಲ್ಲ. ಸಿಟಿಗಳ ಹಿಂದ್ಗಡೆ ನ್ಯೂಯಾರ್ಕ್ ಸಿಟಿ. ಹಾಗೆ ಇಂಡಿಯಾ, ಫ್ರಾನ್ಸ್, ದೇ ಡೋಂಟ್ ಟೇಕ್ ಆರ್ಟಿಕಲ್ಸ್, ತಗೊಳಲ್ಲ. ಕಾಂಟಿನೆಂಟ್ಸ್ ಹಿಂದ್ಗಡೆ ಸೇರ್ಸಲ್ಲ ನಾವು ದ ಆರ್ಟಿಕಲ್ ಅನ್ನ. ಇಂಡಿವಿಜುವಲ್ ಮೌಂಟೇನ್ಸ್, ಮೌಂಟ್ ಎವರೆಸ್ಟ್ ಹಿಂದ್ಗಡೆ ತಗೊಳಲ್ಲ. ಲೇಕ್ಸ್ ಇದ್ರೆ ನಾವು ಆಡ್ ಮಾಡಲ್ಲ. ಇದು ಕೂಡ ನಿಮ್ಗೆ ಕಲಿಬೇಕು, ರೈಟ್? ಈಗ ನಾವು ಮತ್ತೆ ಮುಂದೆ ಹೋಗೋಣ. ಹಾಗೇನೆ ಏನಿದೆ ನೆಕ್ಸ್ಟ್, ರಿಯಾಲಿಟಿ. ಏನ್ ರಿಯಾಲಿಟಿ ಇದೆ ನೋಡೋಣ. ಟ್ಯಾಂಜಿಬಲ್ ರಿಯಾಲಿಟಿ ಇದೆ. ಒಂದು ಕಾಂಕ್ರೀಟ್ ನೌನ್, ಒಂದು ಅಬ್ಸ್ಟ್ರಾಕ್ಟ್ ನೌನ್ ನಡುವೆ ಒಂದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗಬೇಕು. ಫಿಸಿಕಲಿ ನೀವು ಟಚ್ ಮಾಡಕ್ ಬಂದ್ರೆ ಅದನ್ನ ನಾವು ಕಾಂಕ್ರೀಟ್ ನೌನ್ ಅಂತೀವಿ. ಫಿಸಿಕಲಿ ಟಚ್ ಮಾಡಕ್ ಬರಲ್ಲ ಅಂದ್ರೆ ನಾವು ಅದನ್ನ ಏನಂತ ಕರಿತೀವಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ, ರೈಟ್? ನೋಡಿ, ನಮ್ಮ 5 ಸೆನ್ಸಸ್, ಈ ಸೆನ್ಸಸ್ಗಳ ಮೂಲಕ ನಾವು ಅವುಗಳನ್ನ ಟಚ್ ಮಾಡಕ್ ಬಂದ್ರೆ, ಟೇಸ್ಟ್ ಮಾಡಕ್ ಬಂದ್ರೆ, ನಾವು ಸ್ಮೆಲ್ ಮಾಡಕ್ ಬಂದ್ರೆ, ಅದ್ರ ಬಗ್ಗೆ ಕೇಳಕ್ ಬಂದ್ರೆ, ನೋಡಕ್ ಬಂದ್ರೆ, ಅವುಗಳನ್ನ ನಾವೇನಂತೀವಿ, ಕಾಂಕ್ರೀಟ್ ಅಂತೀವಿ. ಆದ್ರೆ ನಮ್ಮ ಬುದ್ಧಿ ಮಾತ್ರ ಅದರ ಬಗ್ಗೆ ಅರ್ಥ ಮಾಡ್ಕೊಳಕ್ ಬರುತ್ತೆ ಅಂದ್ರೆ ಅದು ಅಬ್ಸ್ಟ್ರಾಕ್ಟ್ ನೌನ್ ಇದೆ. ಇಷ್ಟೇ ವ್ಯತ್ಯಾಸ. ಕಾಂಕ್ರೀಟ್ ನೌನಿಗೂ ಅಬ್ಸ್ಟ್ರಾಕ್ಟ್ ನೌನ್ ನಡುವೆ ಇದೇ ವ್ಯತ್ಯಾಸ ಇದೆ, ರೈಟ್? ನೋಡಿ, ಇಲ್ಲಿ ಒಂದು ಲಿಸ್ಟ್ ಇದೆ ಕಾಂಕ್ರೀಟ್ ನೌನ್ಸ್. ರೇನ್ಬೋ, ಕ್ಲೌಡ್, ಫೋಟೋಗ್ರಾಫ್, ಕಣ್ಣಿಂದ ನೋಡ್ಬೋದು. ಒಂದು ಫೋಟೋಗ್ರಾಫ್ ಕಣ್ಣಿಂದ ನೋಡ್ಬೋದು, ಕ್ಲೌಡ್ ಕಣ್ಣಿಂದ ನೋಡ್ಬೋದು, ರೇನ್ಬೋನ. ಸೌಂಡ್, ಥಂಡರ್, ಮ್ಯೂಸಿಕ್, ವಿಶ್ಪರ್, ಇವೆಲ್ಲ ಸೌಂಡ್ ಕಿವಿಯಿಂದ ಕೇಳ್ಬೋದು. ಸ್ಮೆಲ್, ಪರ್ಫ್ಯೂಮ್, ಸ್ಮೋಕ್. ಟಚ್, ವೆಲ್ವೆಟ್, ಐಸ್, ಸ್ಯಾಂಡ್ ಪೇಪರ್. ಟೇಸ್ಟ್, ಸ್ವೀಟ್ನೆಸ್, ಬ್ರೆಡ್. ಆದ್ರೆ ಅಬ್ಸ್ಟ್ರಾಕ್ಟ್ ನೌನ್ ನಮ್ಮ ಫೀಲಿಂಗ್ಸ್, ಲವ್, ಆಂಗರ್, ಜಾಯ್. ಕ್ವಾಲಿಟೀಸ್, ಬ್ರೇವರಿ, ಆನೆಸ್ಟಿ, ವಿಸ್ಡಮ್, ಪೇಷನ್ಸ್. ಕಾನ್ಸೆಪ್ಟ್ಸ್ ಅಂತ ಬಂದಾಗ ಫ್ರೀಡಮ್, ಡೆಮೋಕ್ರಸಿ, ಜಸ್ಟಿಸ್, ನಾಲೆಜ್. ಇವೆಲ್ಲ ಏನಿದೆ, ಕಾನ್ಸೆಪ್ಟ್ಸ್ ಇದೆ. ಸ್ಟೇಟ್ಸ್ ಅಥವಾ ಕಂಡೀಷನ್ಸ್, ಪಾವರ್ಟಿ, ಚೈಲ್ಡ್ಹುಡ್, ಹೆಲ್ತ್. ಇವೆಲ್ಲ ಪದಗಳು ನಿಮಗೆ ನಾವು ಏನಂತ ಹೇಳ್ಬೋದು, ಅಬ್ಸ್ಟ್ರಾಕ್ಟ್ ಎಕ್ಸಾಂಪಲ್ಸ್ ಅಂತ ನಾವು ಹೇಳ್ಬೋದು. ಅಬ್ಸ್ಟ್ರಾಕ್ಟ್ ಕೆಲವೊಂದು ಏನ್ ಮಾಡ್ತೀವಿ ನಾವು, ಆಬ್ಜೆಕ್ಟಿವ್ಸ್ ಇಂದ ಅಬ್ಸ್ಟ್ರಾಕ್ಟ್ ಅನ್ನೋದನ್ನ ನಾವು ಮಾಡ್ತೀವಿ. ಎಕ್ಸಾಮ್ ಅಲ್ಲಿ ಇದನ್ನು ಕೊಡ್ತಾರೆ ನಿಮಗೆ, ಆ ಪದಗಳನ್ನ ಕೊಟ್ಟು ಬ್ರಾಕೆಟ್ ಅಲ್ಲಿ ಇದರ ರೈಟ್ ಫಾರ್ಮ್ ಅನ್ನ ಬಳಸಿ ಅಂತ ಕೇಳ್ತಾರೆ. GPST ಎಕ್ಸಾಮ್ ಅಲ್ಲೂ ಕೇಳ್ತಾರೆ, HST ಎಕ್ಸಾಮ್ ಅಲ್ಲೂ ಕೇಳ್ತಾರೆ. ರೈಟ್ ಫಾರ್ಮ್ ಅನ್ನ ಯೂಸ್ ಮಾಡಿ ಅಂತ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು, ಐ ಲವ್ ಹಿಸ್ ಡ್ಯಾಶ್ ಅಂತ ಕೊಟ್ಟು ಬ್ರಾಕೆಟ್ ಅಲ್ಲಿ ಕೇಳ್ತಾರೆ. ಇದರ ನೌನ್ ಫಾರ್ಮ್ ನಿಮ್ಗೆ ಗೊತ್ತಿದ್ರೆ ಬಳಸ್ತೀರಾ, ಬ್ರೇವರಿ ಅಂತ. ಐ ಲವ್ ಹಿಸ್ ಬ್ರೇವರಿ.
ಬ್ರೇವ್ ಅಂತ ಕೊಟ್ರೆ ನೀವು ಬ್ರೇವ್ ಆಗಿ ಬರೆದ್ಬಿಟ್ರೆ ಯೂಸ್ಲೆಸ್ ಆಗುತ್ತೆ. ನೋಡೋಣ. ಬ್ರೇವ್ ಪದದಿಂದ ಬ್ರೇವರಿ ಬರುತ್ತೆ. ವೈಸ್ ಪದದಿಂದ ವಿಸ್ಡಮ್. ಇವೆಲ್ಲ ಅಡ್ಜೆಕ್ಟಿವ್ಸ್ ಇಂದ ಆಗಿರೋಂಥವು. ಆನೆಸ್ಟ್, ಆನೆಸ್ಟಿ, ಫ್ರೀ, ಫ್ರೀಡಮ್. ಕೆಲವು ವರ್ಬ್ ಇಂದ ಗ್ರೋ, ಗ್ರೋತ್, ಬಿಲೀವ್, ಬಿಲೀಫ್, ಹಾಗೇನೆ ಡಿಸೈಡ್, ಡಿಸಿಷನ್, ಒಬೆ, ಒಬಿಡಿಯನ್ಸ್. ಕಾಮನ್ ನೌನ್ಸ್ ಅಂದ್ರೆ ಚೈಲ್ಡ್, ಚೈಲ್ಡ್ಹುಡ್, ಹಾಗೇನೆ ಫ್ರೆಂಡ್, ಫ್ರೆಂಡ್ಶಿಪ್, ಹೀರೋ, ಹೀರೋಯಿಸಮ್. ಇವೆಲ್ಲ ಕಾಮನ್ ನೌನ್ಸ್ ಇಂದ ಬಂದಿರುವಂತ ಪದಗಳು. ರೈಟ್? ಹೀಗೆ ನಾವು ತಿಳ್ಕೋಬಹುದು. ಹಾಗಾದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಅನ್ನ ನಾವು ಇದ್ರ ಬಗ್ಗೆ ಒಂದಿಷ್ಟು ಯೂಸೇಜ್ ರೂಲ್ಸ್ ಅಂತ ತಿಳ್ಕೊಳ್ಳೋಣ. ರೈಟ್? ನೀವು ಬಹಳಷ್ಟು ಕ್ಲಾಸ್ ಅಲ್ಲಿ ಕೇಳಿರ್ತೀರಾ, ಕೇವಲ ಅವುಗಳ ಕೈಂಡ್ಸ್ ಹೇಳ್ತಾರೆ, ಅವುಗಳ ಬಗ್ಗೆ ನಿಮಗೆ ರೂಲ್ಸ್ ಆಫ್ ಯೂಸೇಜ್ ಹೇಳಲ್ಲ. ಆದ್ರೆ ರಾಮನ್ ಟ್ಯೂಟೋರಿಯಲ್ ಹಾಗಲ್ಲ ಅಲ್ವಾ? ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಆರ್ಟಿಕಲ್ಸ್ ಯೂಸೇಜ್. ಇನ್ ಜನರಲ್ ಸೆನ್ಸ್ ಅಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ಸ್ ಟಿಪಿಕಲಿ ಡು ನಾಟ್ ಟೇಕ್ ಆರ್ಟಿಕಲ್. ಆರ್ಟಿಕಲ್ ಅನ್ನ ನಾವು ಬಳಸಲ್ಲ. ಜನರಲ್ ಆಗಿ ಮಾತಾಡುವಾಗ ಯಾವುದೇ ಅಬ್ಸ್ಟ್ರಾಕ್ಟ್ ನೌನ್ ಹಿಂದ್ಗಡೆ ಯಾವ ಆರ್ಟಿಕಲ್ ಬಳಸಲ್ಲ. ಫಾರ್ ಎಕ್ಸಾಂಪಲ್, ಸರ್ ಎಕ್ಸಾಂಪಲ್ ಕಾಣ್ತಾ ಇಲ್ಲ, ನೋ ಪ್ರಾಬ್ಲಮ್. ನೋಡಿ, ಆನೆಸ್ಟಿ, ಆನೆಸ್ಟಿ, ಹಾ ಅನ್ಬಾರ್ದು, ಆನೆಸ್ಟಿ, ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಇದ್ರ ಹಿಂದ್ಗಡೆ ಯಾವ್ದಾದ್ರು ಆರ್ಟಿಕಲ್ ಬಳಸಿದೀವಾ? ಥಿಂಕ್ ಮಾಡಿ. ಇಲ್ಲ ನೋಡಿ. ಆದ್ರೆ ನೋಡಿ, ಯೂಸ್ ಎನ್ ಆರ್ಟಿಕಲ್ ವೆನ್ ರೆಫರಿಂಗ್ ಟು ಅ ಸ್ಪೆಸಿಫಿಕ್ ಇನ್ಸ್ಟೆನ್ಸ್. ಒಂದು ನಿರ್ದಿಷ್ಟ ಸಂದರ್ಭ. ಜನರಲ್ ಮಾತಾಡುವಾಗ ಬೇಡ, ಆದ್ರೆ ನಿರ್ದಿಷ್ಟವಾಗಿ ಮಾತಾಡುವಾಗ ನೋಡಿ. ದ ಆನೆಸ್ಟಿ ಹಿ ಶೋಡ್ ವಾಸ್ ಅಡ್ಮಿರೇಬಲ್. ಇಲ್ಲಿ ದ ಆನೆಸ್ಟಿ ಹೇಳ್ತಿದ್ದಾರೆ. ಯಾವ ಆನೆಸ್ಟಿ? ಈ ವ್ಯಕ್ತಿ ಹಿ ಶೋಡ್, ಅವನು ತೋರಿಸಂತ ಆನೆಸ್ಟಿ ವಾಸ್ ಅಡ್ಮಿರೇಬಲ್, ತುಂಬಾ ಸ್ವೀಕಾರ, ಹೊಗಳಿಕೆ ಅರ್ಹ ಅಂತ ಇದೆ. ಸೆಂಟೆನ್ಸ್ ಅರ್ಥ ಬಿಡಿ. ಇಲ್ಲಿ ಬಳಸಿದೀವಿ, ಇಲ್ಲಿ ಬಳಸಿಲ್ಲ. ಇಲ್ಲಿ ಜನರಲ್ ಮಾತಾಡ್ತಾ ಇದೀವಿ, ಇಲ್ಲಿ ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಇದೀವಿ. ಹಾಗೆ ಪ್ಲೂರಲೈಸೇಷನ್. ನಾವು ಪ್ಲೂರಲೈಸೇಷನ್ ಮಾಡ್ಬೋದಾ ಅಬ್ಸ್ಟ್ರಾಕ್ಟ್ ನೌನ್ಸ್ ಅನ್ನ ಅಂದ್ರೆ, ಅಬ್ಸ್ಟ್ರಾಕ್ಟ್ ನೌನ್ಸ್ ಆರ್ ಅನ್ಕೌಂಟೇಬಲ್. ಕೌಂಟ್ ಮಾಡೋದಕ್ಕೆ ಬರಲ್ಲ. ಅವುಗಳನ್ನ ನೀವು ಪ್ಲೂರಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯು ಕ್ಯಾನಾಟ್ ಪ್ಲೂರಲ್ ದೆಮ್. ಹಿ ಗಿವ್ ಮೀ ಮೆನಿ ಅಡ್ವೈಸಸ್ ಅಂತ ನೋಡಿ. ಸೆಂಟೆನ್ಸ್ ಅಲ್ಲಿ ತಪ್ಪೇ ಕಾಣಲ್ಲ. ಇಲ್ಲಿ ಅಡ್ವೈಸಸ್ ಅಂತ ಹೇಳಲೇಬಾರ್ದು. ಹಿ ಗೇವ್ ಮೀ ಆ ಲಾಟ್ ಆಫ್ ಅಡ್ವೈಸ್ ಅಂತ ಹೇಳಬೇಕು. ಅಡ್ವೈಸಸ್ ಪ್ಲೂರಲ್ ಮಾಡೋದಕ್ಕೆ ಬರಲ್ಲ. ನೋಡಿ ನೋಡಿ, ಶಿ ಹ್ಯಾಸ್ ಮೆನಿ ಫಿಯರ್ಸ್ ಇನ್ಕ್ಲೂಡಿಂಗ್ ಫಿಯರ್ ಆಫ್ ಹೈಟ್ಸ್. ಇಲ್ಲಿ ಫಿಯರ್ ಕೂಡ ಒಂದು ಅಬ್ಸ್ಟ್ರಾಕ್ಟ್ ನೌನೆ, ಆದ್ರೂ ಕೂಡ ನಾವು ಇಲ್ಲಿ ಏನ್ ಮಾಡಿದೀವಿ, ಅದನ್ನ ಪ್ಲೂರಲ್ ಮಾಡಿದೀವಿ. ಯಾಕಂತಂದ್ರೆ ಅವಳ ವಿಚಾರದಲ್ಲಿ ಸ್ಪೆಸಿಫಿಕ್ ಆಗಿ ಇಲ್ಲಿ ಬಳಕೆ ಮಾಡ್ತಾ ಇದೀವಿ. ರೈಟ್? ಹೀಗೆ ನಾವು ಪ್ರಾಪರ್ ನೌನ್ಸ್ ಅನ್ನ ಪ್ರಾಪರ್ ನೌನ್ಸ್ ಅನ್ನ, ಕಾಮನ್ ನೌನ್ಸ್ ಅನ್ನ, ಓಕೆ, ಪ್ರಾಪರ್ ನೌನ್ಸ್ ಅಂತ ನಾವು ಹೇಳುವಾಗ ಸ್ಪೆಸಿಫಿಕ್ ಆಗಿರುವಂತಹವು ಮತ್ತೆ ಟ್ಯಾಂಜಿಬಲ್, ಇವುಗಳನ್ನ ಪ್ರಾಪರ್ ಪ್ಲಸ್ ಕಾಂಕ್ರೀಟ್ ಪದಗಳು. ಐಫಲ್ ಟವರ್, ಮೌಂಟ್ ಎವರೆಸ್ಟ್, ಮೋನಾಲಿಸಾ. ಕಾಮನ್ ನೌನ್ಸ್ ಜನರಲ್ ಮತ್ತೆ ಟ್ಯಾಂಜಿಬಲ್. ಡಾಗ್, ಟ್ರೀ, ಕಂಪ್ಯೂಟರ್, ಟೀಚರ್. ಹೀಗೆ ಇದೆ ಪದಗಳು. ರೈಟ್? ಪ್ರಾಪರ್ ಪ್ಲಸ್ ಅಬ್ಸ್ಟ್ರಾಕ್ಟ್ ಇರುವಂತ ಪದಗಳು. ಈ ಲಿಸ್ಟ್ ನಿಮಗೆ ಕೆಲವೊಂದು ಪದಗಳು ಕಾಂಕ್ರೀಟ್, ಕಾಮನ್ ನೌನು, ಹಾಗೆ ಕಾಂಕ್ರೀಟ್ ಇದೆ. ಕೆಲವೊಂದು ನೌನು ಕಾಮನ್ ಇದೆ ಪ್ಲಸ್ ಅಬ್ಸ್ಟ್ರಾಕ್ಟ್ ಇದೆ. ನೋಡಿ, ಲವ್, ಫ್ರೀಡಮ್, ನಾಲೆಜ್, ಎಜುಕೇಶನ್. ಇವೆಲ್ಲ ಕಾಮನ್ ನೌನ್ಸ್ ಕೂಡ ಹೌದು, ಅಬ್ಸ್ಟ್ರಾಕ್ಟ್ ನೌನ್ಸ್ ಕೂಡ ಹೌದು. ರೈಟ್? ಈ ರೀತಿ ಕೆಲವೊಂದು ನೋಡಿ, ಪ್ರಾಪರ್ ನೌನ್ಸ್ ಕೂಡ ಹೌದು, ಹಾಗೆ ಅಬ್ಸ್ಟ್ರಾಕ್ಟ್ ನೌನ್ಸ್ ಕೂಡ ಹೌದು. ಉದಾಹರಣೆಗೆ ವರ್ಲ್ಡ್ ವಾರ್ ಸೆಕೆಂಡ್ ಅಂತೀವಿ, ಇದೊಂದು ಯುದ್ಧಕ್ಕಿಟ್ಟಂತ ಹೆಸರು. ಅದನ್ನ ಹೋಗಿ ಟಚ್ ಮಾಡೋದಕ್ಕಾಗತ್ತಾ? ಇಲ್ಲ. ಡೋಂಟ್ ವರಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂತಂದ್ರೆ ಈ ರೀತಿ ನಿಮಗೆ ಪ್ರತಿ ಟೈಮ್ ಕ್ವಶನ್ಸ್ ತಲೆಯಲ್ಲಿ ಬರ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಐಡೆಂಟಿಫೈ ಮಾಡಬೇಕು, ಯಾವ ನೌನ್ ಯಾವುದು ಅಂತ ನನಗೆ ನೀವು ಹೇಳಬೇಕು. ಮಹಾತ್ಮ ಗಾಂಧಿ is celebrated for his belief in a non-violent protest, a principle that changed India forever. ಇಲ್ಲಿ ಮಹಾತ್ಮ ಗಾಂಧಿ ಯಾವ ನೌನ್ ಇದೆ? ಆನ್ಸರ್ ಮಾಡಿ. ಪ್ರೊಟೆಸ್ಟ್ ಯಾವ ನೌನ್ ಇದೆ? ಪ್ರಿನ್ಸಿಪಲ್ ಯಾವ ನೌನ್ ಇದೆ? ಇಂಡಿಯಾ ಯಾವ ನೌನ್ ಇದೆ ಅಂತ. ಹೌದಾ? ನಾವು ಹೇಳ್ಬೋದು ಮಹಾತ್ಮ ಗಾಂಧಿ ಹಾಗೆ ಇಂಡಿಯಾ ಇವೆರಡು ಪ್ರಾಪರ್ ನೌನ್ಸ್ ಇದೆ. ಹೌದಾ? ಪ್ರೊಟೆಸ್ಟ್ ಅನ್ನೋದು ಕಾಮನ್ ನೌನ್ ಇದೆ.
ಹಾಗೇನೆ ಪ್ರಿನ್ಸಿಪಲ್ ಅನ್ನೋದು ಕೂಡ ಒಂದು ಕಾಮನ್ ನೌನ್ ಇದೆ. ಓಕೆ, ಇಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ರೈಟ್? ಹಾಗಾದ್ರೆ ಒಂದು ಟೇಕ್ ಅವೇ, ಇಷ್ಟುವರೆಗೆ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಹೇಳಿದೆ. ಇದರಿಂದ ನಾವು ಒಂದು ಸಾರಾಂಶ ತಗೋಬೋದಾ? ಏನು? ಪ್ರಾಪರ್ ನೌನ್ ಅಂದ್ರೆ ಅದು ಯೂನಿಕ್ ನೇಮ್. ಪ್ರಪಂಚದಲ್ಲಿ ಯೂನಿಕ್ ನೇಮ್, ಒಂದೇ ಒಂದು ವಿಶಿಷ್ಟವಾದಂತ ಹೆಸರು. ಹೌದಾ? ಕ್ಯಾಪಿಟಲೈಸ್ ಮಾಡ್ಬೋದಾ? ಎಸ್, ಅದನ್ನು ನಾವು ಕ್ಯಾಪಿಟಲೈಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ರಾಮನ್ ಟ್ಯುಟೋರಿಯಲ್ ನೋಡಿ. ಓಕೆ, ಮಾಡ್ಬೋದು. ಕಾಮನ್ ನೌನ್ ಅಂತ ಬಂದಾಗ ಅದನ್ನ ಕ್ಯಾಪಿಟಲೈಸ್ ಮಾಡೋದಕ್ಕಾಗತ್ತಾ? ಇಲ್ಲ, ಮಾಡೋದಕ್ಕೆ ಬರೋದಿಲ್ಲ. ಅದನ್ನು ಪ್ಲೂರಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಟೇಬಲ್, ಟೇಬಲ್ಸ್. ಓಕೆ, ಕಾಂಕ್ರೀಟ್ ನೌನ್ ಅಂದ್ರೆ ಏನು? ನಾವು ಅವನ್ನ ನಮ್ಮ 5 ಸೆನ್ಸಸ್ ಮೂಲಕ ನಮ್ಮ ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು, ಅವುಗಳ ಬಗ್ಗೆ ಕೇಳ್ಬೋದು ಅಂತ ಪದಗಳನ್ನು ನಾವು ಹೇಳ್ತೀವಿ ಕಾಂಕ್ರೀಟ್ ನೌನ್ ಅಂತ ಹೇಳ್ತೀವಿ. ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಇಂಟ್ಯಾಂಜಿಬಲ್, ಯು ಕ್ಯಾನಾಟ್ ಟಚ್ ದೆಮ್, ಅವನ್ನ ನಾವು ಟಚ್ ಮಾಡೋದಕ್ಕೆ ಬರಲ್ಲ. ಇಷ್ಟು ವಿಚಾರಗಳನ್ನ ಇಲ್ಲಿವರೆಗೆ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗಾದ್ರೆ ಎರಡನೇ ಪಾರ್ಟಿಗೆ ರೆಡಿ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆರ್ ಯು ರೆಡಿ? ಜೋಶಲ್ಲಿ ಇದ್ದೀರಾ? ಹಾಗಾದ್ರೆ ಇದೇ ಜೋಶಲ್ಲಿ ಕಲೆಕ್ಟಿವ್ ನೌನ್ಸ್ ಬಗ್ಗೆ, ಕಾಂಪೌಂಡ್ ನೌನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಕಲೆಕ್ಟಿವ್ ನೌನ್ಸ್, ಕಾಂಪೌಂಡ್ ನೌನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸರಿ, ಮುಂದೆ ಹೋಗೋಣ. ಕಲೆಕ್ಟಿವ್ ನೌನ್ ಅಂದ್ರೆ ಏನು? ಏನ್ ಸೂಚಿಸುತ್ತೆ ಕಲೆಕ್ಟಿವ್ ನೌನ್? ಕಲೆಕ್ಟಿವ್ ನೌನ್ ಇಸ್ ಅ ನೌನ್ ವಿಚ್ ರೆಪ್ರೆಸೆಂಟ್ಸ್ ಆ ಗ್ರೂಪ್ ಆಫ್ ಪೀಪಲ್, ಅನಿಮಲ್ ಆರ್ ಥಿಂಗ್ಸ್. ವಸ್ತುಗಳ, ವ್ಯಕ್ತಿಗಳ ಮತ್ತೆ ಪ್ರಾಣಿಗಳ ಗುಂಪನ್ನು ಸೂಚಿಸುವಂತ ಪದಗಳಿಗೆ ನಾವು ಅಂತೀವಿ ವಿ ಕಾಲ್ ದೆಮ್ ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀವಿ. ರೈಟ್? ಹಾಗಾದ್ರೆ ಈ ಕಲೆಕ್ಟಿವ್ ನೌನ್ಸ್ ಹೇಗಿದೆ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಯು ಕ್ಯಾನ್ ಸಿ ಕಲೆಕ್ಟಿವ್ ನೌನ್ಸ್ ಗ್ರೂಪ್ ಆಫ್ ಪೀಪಲ್ ಅಂದಾಗ ಇಲ್ಲಿ ಬರುತ್ತದೆ ಆ ಜೂರಿ ಆಫ್ ಜೂರರ್ಸ್ ಅಂತ, ನ್ಯಾಯಾಧೀಶರ ಗುಂಪನ್ನ ಏನಂತ ಕರೀತಾರೆ? ಜೂರಿ. ಪ್ಯಾನಲ್ ಆಫ್ ಎಕ್ಸ್ಪರ್ಟ್ಸ್, ಕ್ವೈರ್ ಆಫ್ ಸಿಂಗರ್ಸ್. ಹೌದಾ? ಆರ್ಕೆಸ್ಟ್ರಾ ಆಫ್ ಮ್ಯೂಸಿಷಿಯನ್ಸ್, ಇದು ಆರ್ಕೆಸ್ಟ್ರಾ ಇದೆ, ಆರ್ಕೆಸ್ಟ್ರಾ ಆಫ್ ಮ್ಯೂಸಿಷಿಯನ್ಸ್. ಟೀಮ್ ಆಫ್ ಪ್ಲೇಯರ್ಸ್, ಸ್ಟಾಫ್ ಆಫ್ ಎಂಪ್ಲಾಯೀಸ್, ಆರ್ಮಿ ಆಫ್ ಸೋಲ್ಜರ್ಸ್, ಕ್ರೌಡ್ ಆಫ್ ಪೀಪಲ್. ಇದ್ರ ಮೇಲೂ ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೀಡ್ ನಾಟ್ ಟು ವರಿ, ಯೋಚನೆ ಮಾಡ್ಬೇಕಾಗಿಲ್ಲ. ಜೂರಿ ಆಫ್ ಜೂರರ್ಸ್, ಪ್ಯಾನಲ್ ಆಫ್ ಎಕ್ಸ್ಪರ್ಟ್ಸ್, ಕ್ವೈರ್ ಆಫ್ ಸಿಂಗರ್ಸ್. ಸರ್, ಕ್ವೈರ್ ಅಂದ್ರೆ ಏನು? ಏನಿಲ್ಲ, ಹಾಡುಗಾರರ ಒಂದು ಗುಂಪಿಗೆ ಕ್ವೈರ್ ಅಂತಾರೆ. ಓಕೆ, ಕನ್ನಡದಲ್ಲಿ ಹೆಚ್ಚು ಕಮ್ಮಿ ಎಲ್ಲಾ ಪದಗಳಿಗೆ ಗುಂಪು ಗುಂಪು ಅಂತ ಹೇಳೋದು ಸಹಜ. ಆದ್ರೆ ಇಂಗ್ಲಿಷ್ ಅಲ್ಲಿ ಪ್ರತಿಯೊಂದು ಪದಕ್ಕೂ ಒಂದೊಂದು ಪದನ ಅವರು ಹೇಳಿದ್ದಾರೆ, ಗ್ರೂಪ್ ಅಂತ ಹೇಳಲ್ಲ. ಈಗ ಪ್ಲೇಯರ್ಸ್ ಗಳ ಒಂದು ಗುಂಪನ್ನ ಟೀಮ್ ಅಂತಾರೆ, ಎಂಪ್ಲಾಯೀಸ್ ಗಳ ಗುಂಪಿಗೆ ಸ್ಟಾಫ್ ಅಂತಾರೆ, ಸೋಲ್ಜರ್ಸ್ ಗಳ ಒಂದು ಗುಂಪಿಗೆ ಆರ್ಮಿ ಅಂತಾರೆ, ಬೆಟಾಲಿಯನ್ ಅಂತಾರೆ. ಹೌದಾ? ಹಾಗಾಗಿ ಈ ಪದಗಳು ನಾವು ಬಳಕೆ ಮಾಡ್ತೀವಿ. ಅನಿಮಲ್ಸ್ ಅಂತ ಬಂದಾಗ, ಸಾರ್ ಪ್ರಾಣಿಗಳದ್ದು ಹೇಳೇ ಇಲ್ಲ ನೀವು ಅಂದ್ರೆ, ಡೋಂಟ್ ವರಿ, ನಾವು ಒಬ್ಬ ಪ್ರಾಣಿಗಳಲ್ವಾ, ಆದ್ರೆ ಬುದ್ಧಿ ಇರೋ ಪ್ರಾಣಿಗಳು. ಹಾಗಾದ್ರೆ ಇಲ್ಲಿ ನೇಚರ್ ಅಲ್ಲಿ ಇರುವಂತ ಈ ಲಯನ್ಸ್ ತಗೊಳ್ಳೋಣ. ಈ ಲಯನ್ಸ್ ಗಳ ಈ ಗುಂಪಿಗೆ ನಾವು ಏನಂತ ಕರಿತೀವಿ? ಪ್ರೈಡ್ ಅಂತ ಕರಿತೀವಿ. ಪ್ರೈಡ್, ಆ ಪ್ರೈಡ್ ಆಫ್ ಲಯನ್ಸ್ ಲೇಟರ್. ಓಕೆ, ಹಾಗೆ ಆ ಸ್ಕೂಲ್ ಆಫ್ ಫಿಶ್ ನೋಡಿ, ಎಷ್ಟು ಬ್ಯೂಟಿಫುಲ್. ಈ ಮೀನುಗಳ ಹಿಂಡನ್ನ ನಾವೇನಂತ ಕರಿತೀವಿ? ಆ ಸ್ಕೂಲ್ ಆಫ್ ಫಿಶ್ ಅಂತ ಕರಿತೀವಿ. ಆ ಪಾಡ್ ಆಫ್ ಡಾಲ್ಫಿನ್ಸ್, ಆ ಮರ್ಡರ್ ಆಫ್ ಕ್ರೋಸ್. ನೋಡಿ ಏನಂತ ಬ್ಯೂಟಿಫುಲ್ ನೇಮ್ ಇದೆ, ಆ ಮರ್ಡರ್ ಆಫ್ ಕ್ರೋಸ್ ಅಂತ ಕರಿತೀವಿ. ಅಂದ್ರೆ ಈ ಕ್ರೋಸ್ ಗಳ ಗುಂಪಿ ಮರ್ಡರ್ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಇವುಗಳನ್ನ ಕೇಳ್ತಾರೆ, ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ನೀವೆಲ್ಲ ಮಾಡ್ತೀರಿ ಬಿಡಿ, ತುಂಬಾ ವರ್ಕ್ ಹಾರ್ಡ್ ಮಾಡ್ತಾ ಇದ್ದೀರಾ, ಎಕ್ಸಾಮ್ ಅಲ್ಲಿ ಎಫರ್ಟ್ ಆಗ್ತಾ ಇದ್ದೀರಾ, ಡೋಂಟ್ ವರಿ, ಸಕ್ಸಸ್ ಸಿಗುತ್ತೆ. ಆ ಗ್ಯಾಗಲ್ ಆಫ್ ಗೀಸ್, ಆ ಸ್ವಾಮ್ ಆಫ್ ಬೀಸ್, ಆ ಫ್ಲಾಕ್ ಆಫ್ ಶೀಪ್. ನೋಡಿ, ಸ್ವಾಮ್, ಫ್ಲಾಕ್, ಗ್ಯಾಗಲ್, ಮರ್ಡರ್, ಪಾಡ್, ಸ್ಕೂಲ್, ಹೀಗೆ ಥೌಸಂಡ್ಸ್ ಆಫ್ ಕಲೆಕ್ಟಿವ್ ನೌನ್ಸ್ ಇದೆ. ಹಾಗಾದ್ರೆ ವಸ್ತುಗಳಿಗೆ ಅಂತ ಬಂದಾಗ, ವಸ್ತುಗಳ ಗುಂಪಿಗೆ ನಾವು ಏನಂತ ಕರಿತೀವಿ? ಇದೇನಿದೆ, ಗ್ಯಾಲಕ್ಸಿ ಇದೆ. ದಿಸ್ ಈಸ್ ಗ್ಯಾಲಕ್ಸಿ. ಯಾವ್ದ್ರ ಗ್ಯಾಲಕ್ಸಿ? ಗ್ಯಾಲಕ್ಸಿ ಆಫ್ ಸ್ಟಾರ್ಸ್, a forest of trees, archipelago of islands, archipelago of islands, the fleet of ships, bunch of keys, a library of books, a stack of papers, a bouquet of flowers. ಇವೆಲ್ಲವೂ ಕೂಡ ವಸ್ತುವಿರುವಂತ ಕಲೆಕ್ಟಿವ್ ನೌನ್ಸ್. ರೆಡಿ, ಸ್ಟಡಿ, ಗೋ. ಹಾಗಾದ್ರೆ
ಇಲ್ಲಿ ನಿಮಗೆಲ್ಲ ಬರುತ್ತೆ ಸರ್, ಎಕ್ಸಾಮಲ್ಲಿ ಕೇಳೋದು ಹೇಳಿ ಸರ್, ನಮಗೆಲ್ಲ ಇದೆಲ್ಲ ಗೊತ್ತಿದೆ ಅಂತ. ಡೋಂಟ್ ವರಿ ಅಟ್ ಆಲ್. ಇಲ್ಲಿ ಬರುತ್ತೆ ನಮ್ಮ ಮೇನ್ ಪ್ಲೇಯರ್ ಯೂಸೇಜ್ ರೂಲ್ಸ್. ಫಸ್ಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಇದನ್ನ ಎಷ್ಟು ಬ್ಯೂಟಿಫುಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಅಂದ್ರೆ ನೋಡಿ, ದ ಗ್ರೂಪ್ ಆಸ್ ಅ ಸಿಂಗಲ್ ಇದ್ದಾಗ, ಒಂದು ಗುಂಪಲ್ಲಿ ಒಂದು ಯುನಿಟಿ ಇದ್ದಾಗ, ಒಂದು ಕೊಹೆಸಿವ್ ಎಂಟಿಟಿ ಇದ್ದಾಗ ಅದು ವರ್ಬ್ ಸಿಂಗ್ಯುಲರ್ ಬರುತ್ತೆ. ಸರ್ ಅರ್ಥ ಆಗಿಲ್ಲ, ಡೋಂಟ್ ವರಿ ಮೈ ಡಿಯರ್ ಗೈಸ್, ಐ ಆಮ್ ಹಿಯರ್. ದ ಟೀಮ್ ಈಸ್ ವಿನ್ನಿಂಗ್ ದ ಮ್ಯಾಚ್. ಇಲ್ಲಿ ಒಂದು ಟೀಮ್ ಏನ್ ಮಾಡ್ತಾ ಇದೆ, ಮ್ಯಾಚ್ ಅನ್ನು ಗೆಲ್ತಾ ಇದೆ. ಮ್ಯಾಚ್ ಗೆಲ್ತಾ ಇದ್ರೆ ಯುನಿಟಿ ಇದೆ ಟೀಮ್ ಅಲ್ಲಿ ಇದೆ. ದೇ ಆರ್ ವಿನ್ನಿಂಗ್ ಟುಗೆದರ್. ಒಂದು ಟೀಮ್ ಆಗಿ ಗೆಲ್ತಾ ಇದ್ದಾರೆ. ಸೆಂಟೆನ್ಸ್ ಅಲ್ಲಿ ದೇ ಆರ್ ವಿನ್ನಿಂಗ್, ಎಂಟೈರ್ ಟೀಮ್ ಒಂದು ಗೆಲುವನ್ನು ಗೆಲ್ತಾ ಇದೆ. ಒಂದು ಗೆಲುವನ್ನ ಇಡೀ ತಂಡ ಅನುಭವಿಸ್ತಾ ಇದೆ. ಹೌದಾ? ಅಂದ್ರೆ ಅಲ್ಲಿ ಒಗ್ಗಟ್ಟಿದೆಯಪ್ಪ. ಇಲ್ಲಿ ಮತ್ತೊಂದು ನೌನ್ ಬರ್ತಾ ಇದೆ. ಏನಿದೆ ಸರ್ ಇದು ಕಾಣಿಸ್ತಾ ಇಲ್ಲ? ಡೋಂಟ್ ವರಿ. The committee has made its decision. The committee has made its decision. ಅವರು ಒಗ್ಗಟ್ಟಾಗಿ ಒಂದು ಡಿಸಿಷನ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ವರ್ಬ್ ಏನಿದೆ, ಸಿಂಗ್ಯುಲರ್ ಬಂದಿದೆ. ಇಲ್ಲಿ ಕೂಡ ಸಿಂಗ್ಯುಲರ್ ಇಂಡಿಕೇಟ್ ಮಾಡುವಂತ ಪ್ರೊನೌನ್ ಇದೆ. ಆದ್ರೆ ಅವರಲ್ಲಿ ಡಿಸಿಷನ್ ಒಂದೇ ಇಲ್ಲ ನೋಡಿ. ದ ಜೂರಿ ಹ್ಯಾಸ್ ರೀಚ್ಡ್ ಅ ವರ್ಡಿಕ್ಟ್. ಇಲ್ಲಿ ಕೂಡ ಸಿಂಗ್ಯುಲರ್ ಬಂದಿದೆ ಕಣ್ರಿ. ಇಲ್ಲಿ ಸಿಂಗ್ಯುಲರ್ ಇದೆ. ಹ್ಯಾಸ್ ಮೇಡ್ ಇಟ್ಸ್ ಡಿಸಿಷನ್. ಹೆಂಗ್ ಗೊತ್ತಾಯ್ತು ಸರ್ ನಿಮಗೆ ಅಂತಂದ್ರೆ, ಈ ಹ್ಯಾಸ್ ಏನಿದೆ ಇದು ಇವೆರಡು ಸೆಂಟೆನ್ಸ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಇವರು ಒಂದೇ ಒಂದು ಡಿಸಿಷನ್ ಮಾಡಿ, ಜೂರಿ ಒಂದು ಡಿಸಿಷನ್ ಮಾಡ್ತಾ ಇದಾರೆ, ಇವರು ಒಂದು ಡಿಸಿಷನ್ ಮಾಡ್ತಾ ಇದಾರೆ. ಒಂದು ಡಿಸಿಷನ್ ಬಂದಿದ್ದಾರೆ. ಇವರಲ್ಲಿ ಯುನಿಟಿ ಇದೆ, ಹಾಗಾಗಿ ಸಿಂಗ್ಯುಲರ್ ವರ್ಬ್ ಬಳಸ್ತಾ ಇದೀವಿ. ಒಂದ್ ಪಕ್ಷ ಯುನಿಟಿ ಇಲ್ಲ ಅಂದ್ರೆ ಏನಾಗತ್ತೆ? ಯುನಿಟಿ ಇಲ್ಲ ಅಂದ್ರೆ ಏನಾಗತ್ತೆ? ಹಾಗಾದ್ರೆ ನೋಡಿ, ದ ಟೀಮ್ ಆರ್ ಆರ್ಗ್ಯೂಯಿಂಗ್ ಅಮಂಗ್ ದೆಮ್ಸೆಲ್ವ್ಸ್. ನೋಡಿ, ಟೀಮ್ನವರು ಒಗ್ಗಟ್ಟಾಗಿ ಆಡ್ತಾ ಇಲ್ಲ, ಆರ್ಗ್ಯೂ ಮಾಡ್ತಾ ಇದಾರೆ. ಇಲ್ಲಿ ಹೆಂಗ್ ಗೊತ್ತಾಯ್ತು ಸರ್ ನಿಮಗೆ ಅಂತಂದ್ರೆ, ಇಲ್ಲಿ ಪದ ಇದೆ ನೋಡಿ. ಅವ್ರ ಜಗಳ ಯಾವಾಗ ಆಡ್ತೀರಿ ನೀವು? ಆರ್ಗ್ಯೂ ಮಾಡುವಾಗ ಕೊಡ್ತೀರಾ ಅಲ್ವಾ? ಅಂದ್ರೆ ನೀವು ಜಗಳ ಯುನಿಟಿ ಇಲ್ಲಾಗ ನೀವು ಜಗಳ ಮಾಡ್ತೀರಾ. ಇದೆಂತ ಸರ್, ನಾವು ಗಂಡ ಹೆಂಡತಿ ದಿನ ಜಗಳ ಮಾಡ್ತೀವಿ ಅಂತಂದ್ರೆ ಅದು ಬೇರೆ. ಆದ್ರೆ ಇದು ಬೇರೆ. ಒಂದು ಟೀಮ್ ಆಗಿ ನೀವು ಒಂದು ಗೇಮ್ ಅಲ್ಲಿ ಆಡ್ತಿರುವಾಗ ಒಬ್ಬೊಬ್ರು ಫೈಟ್ ಔಟ್ ಮಾಡಿದ್ರೆ ಎದುರುಗಡೆ ಇದ್ದಾರೆ ಏನ್ ಮಾಡ್ತಾರ? ನಿಮ್ಮನ್ನ ಕಿಕ್ಔಟ್ ಮಾಡ್ಬಿಡ್ತಾರೆ. ಹೌದಾ? ಟೀಮ್ ಅಲ್ಲಿ ಆರ್ಗ್ಯುಮೆಂಟ್ ಇದೆ ಅಂದ್ರೆ ಅವರಲ್ಲಿ ಯುನಿಟಿ ಇಲ್ಲ. ಯುನಿಟಿ ಇಲ್ಲ ಅಂದ್ರೆ ಏನ್ ಬರ್ತಾ ಇದೆ? ವರ್ಬ್ ಪ್ಲೂರಲ್ ಬರ್ತದೆ. ದ ಟೀಮ್ ಆರ್ ಆರ್ಗ್ಯೂಯಿಂಗ್ ಅಮಂಗ್ ದೆಮ್ಸೆಲ್ವ್ಸ್. ಅವರವರು ಜಗಳ ಮಾಡ್ತಾ ಇದಾರೆ. ದ ಕಮಿಟಿ ಹ್ಯಾವ್ ಎಕ್ಸ್ಪ್ರೆಸ್ಡ್ ಡಿಫ್ರೆಂಟ್ ಒಪಿನಿಯನ್ಸ್. ಅವರು ಡಿಫ್ರೆಂಟ್ ಒಪಿನಿಯನ್ಸ್ ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ. ದ ಜೂರಿ ಆರ್ ಡಿವೈಡೆಡ್ ಆನ್ ದ ಇಶ್ಯೂ. ಒಂದು ಇಶ್ಯೂ ಮೇಲೆ ಅವರಲ್ಲಿ ಏನಿಲ್ಲ, ಒಗ್ಗಟ್ಟಿಲ್ಲ. ಹೇಗಿದೆ? ಇಂಥದ ಬ್ಯೂಟಿಫುಲ್ ಆಗಿರೋ ಕಂಟೆಂಟ್ ಅನ್ನ ಈಗ ಲೈವ್ ಕ್ಲಾಸ್ಗಳಲ್ಲಿ ಪ್ರತಿದಿನ ನಿಮಗೆ ಹೇಳ್ತಾ ಹೋಗ್ತೀನಿ. ಒಂದು ಲೈವ್ ಕ್ಲಾಸ್ ಅಲ್ಲಿ ಒನ್ ಟೈಮ್ ಏನಾಗುತ್ತೆ, ಸ್ಟ್ರೀಮ್ ಕಟ್ ಆದಾಗ ಏನಾದಾಗ, ಹ್ಯಾವ್ ಪೇಷನ್ಸ್. ಇನ್ನು ಪ್ಲೆಂಟಿ ಆಫ್ ಟೈಮ್ ಇದೆ. ಕಂಟೆಂಟ್ ಜಬರ್ದಸ್ತ್ ನಾನು ರೆಡಿ ಮಾಡಿಟ್ಟಿದ್ದೀನಿ. ಡೋಂಟ್ ವರಿ ಅಟ್ ಆಲ್. ಓಕೆ, ಈಗ ಅಡ್ವಾನ್ಸ್ ರೂಲ್ಸ್ ಬಗ್ಗೆ ಹೋಗೋಣ. ಇನ್ನು ನಾನು ನಿಮಗೆ ಜನರಲ್ ಇಂಗ್ಲಿಷ್ ಅಲ್ಲಿ ಈ ಲೆವೆಲ್ ಹೇಳ್ತಾ ಇದ್ದೀನಿ. ಡೆಪ್ತ್ ಅಲ್ಲಿ ಹೇಳುವಾಗ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಡೋಂಟ್ ವರಿ. ಪ್ರೊನೌನ್ ಅಗ್ರಿಮೆಂಟ್. ಏನ್ ಸರ್ ಪ್ರೊನೌನ್ ಅಗ್ರಿಮೆಂಟ್ ಅಂದ್ರೆ? ಇದ್ರ ಬಗ್ಗೆ ನಾವು ಡಿಸ್ಕಸ್ ಹೇಳ್ತಾ ಹೋಗೋಣ. ಇದ್ರ ಬಗ್ಗೆ ಅಮ್ಮ ಸ್ವಲ್ಪ ನೀರು. ಪ್ರೊನೌನ್ಸ್ ಮಸ್ಟ್ ಮ್ಯಾಚ್ ದ ವರ್ಬ್. ವರ್ಬ್ ಅನ್ನ ಮ್ಯಾಚ್ ಆಗ್ಬೇಕು. ಪ್ರೊನೌನ್ಸ್ ಅದರ ವರ್ಬ್ ಅನ್ನ ಮ್ಯಾಚ್ ಆಗ್ಬೇಕು. ಈಗ ಇನ್ನೊಂದು ಸ್ವಲ್ಪ ನಿಮಗೆ ಕ್ಲಾರಿಟಿ ಕೊಡೋಣ. ಓಕೆ, ಇಲ್ಲಿ ನೋಡೋಣ. ಇಲ್ಲಿ ಫೋಕಸ್, ನಮ್ಮ ಫೋಕಸ್ ಎಲ್ಲಿರ್ಬೇಕು? ಈ ಏರಿಯಾದ ಮೇಲೆ ಫೋಕಸ್ ಮಾಡಿ ನೀವು. ದ ಟೀಮ್ ಓನ್ ಇಟ್ಸ್ ಫಸ್ಟ್ ಗೇಮ್. ಟೀಮ್ ಏನ್ ಮಾಡಿದೆ? ಅದರ ಮೊದಲ ಮ್ಯಾಚ್ ಅನ್ನು ಗೆದ್ದಿದೆ. ಇಲ್ಲೇನಿದೆ? ನಾವು ಸಿಂಗ್ಯುಲರ್ ಇದೆ. ಇಲ್ಲಿ ಟೀಮ್ ಓನ್ ಇಟ್ಸ್ ಫಸ್ಟ್ ಗೇಮ್. ಸೆಕೆಂಡ್ ಸೆಂಟೆನ್ಸ್, ದ ಟೀಮ್ ಆರ್ ವೇರಿಂಗ್ ದೇರ್ ನ್ಯೂ ಯೂನಿಫಾರ್ಮ್ಸ್. ಇಲ್ಲಿ ನಾವು ಸಬ್ಜೆಕ್ಟ್ ಪ್ಲೂರಲ್ ಆಗಿ ಟ್ರೀಟ್ ಮಾಡ್ತಾ ಇದೀವಿ. ಹಾಗಾಗಿ ಅಲ್ಲಿ ಬಂದಿರುವಂತಹ ಪ್ರೊನೌನ್ ಕೂಡ ಪ್ಲೂರಲ್ ಇದೆ. ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿ ಟ್ರೀಟ್ ಮಾಡ್ತಾ ಇದೀವಿ, ಅದ್ರ ಜೊತೆ ಬಂದಿರೋ ಪ್ರೊನೌನ್ ಕೂಡ ಸಿಂಗ್ಯುಲರ್ ಇದೆ. ಇದು ನಿಮಗೆ ನೆನ್ಪಿಟ್ಕೋಬೇಕು. ಇದನ್ನ ನಾವು ಪ್ರೊನೌನ್ ಅಗ್ರಿಮೆಂಟ್ ಅಂತೀವಿ. ಯಾವಾಗ್ಲೂ ಕನ್ಸಿಸ್ಟೆನ್ಸಿ ಇರ್ಬೇಕು. ಏನ್ ಸರ್ ಕನ್ಸಿಸ್ಟೆನ್ಸಿ ಅಂದ್ರೆ, ದ ಜೂರಿ ಹ್ಯಾಸ್ ರೀಚ್ಡ್ ದೇರ್ ವರ್ಡಿಕ್ಟ್. ನೋಡಿ, ಜೂರಿ ಹ್ಯಾಸ್ ರೀಚ್ಡ್ ದೇರ್ ವರ್ಡಿಕ್ಟ್ ಅಲ್ಲ, ಇಲ್ಲಿ ಜೂರಿ ಅಂತ ಮಾಡಿದ್ಮೇಲೆ ನಾವು ಸಿಂಗ್ಯುಲರ್ ವರ್ಬ್ ಬಳಸಿದ ಮೇಲೆ ಮುಂದೆ ಬರೋ ಪ್ರೊನೌನ್ ಕೂಡ ಸಿಂಗ್ಯುಲರ್ ಇರಬೇಕು. ಆದ್ರೆ ಇಲ್ಲಿ ಪ್ಲೂರಲ್ ಇದೆ. ದ ಜೂರಿ ಹ್ಯಾಸ್ ರೀಚ್ಡ್ ಇಟ್ಸ್ ವರ್ಡಿಕ್ಟ್ ಆಗ್ಬೇಕು. ಗೊತ್ತಾಯ್ತಾ? ಹಾಗಾದ್ರೆ
ಮುಂದೆ ಹೋಗೋಣ. ಸ್ಪೆಷಲ್ ಎಕ್ಸೆಪ್ಷನ್ಸ್ ಇದೆ. ಏನಿದೆ ಸ್ಪೆಷಲ್ ಎಕ್ಸೆಪ್ಷನ್ಸ್ ಅಂದ್ರೆ, ದ ಪೊಲೀಸ್ ಆರ್ ಇನ್ವೆಸ್ಟಿಗೇಟಿಂಗ್. ಗೊತ್ತಾಗ್ಲಿಲ್ಲ ಸರ್ ಅಂದ್ರೆ, ಕೆಲವೊಂದು ಕಲೆಕ್ಟಿವ್ ನೌನ್ಸು ಯಾವಾಗ್ಲೂ ಪ್ಲೂರಲ್ ಇರುತ್ತೆ. ಅವು ಯಾವ್ದಪ್ಪ? ಪೊಲೀಸ್, ಕೆಟಲ್, ಪೀಪಲ್, ಕ್ಲರ್ಜಿ, ವರ್ಮಿನ್, ಇವೆಲ್ಲ ಕಲೆಕ್ಟಿವ್ ನೌನ್ಸೇ, ಬಟ್ ಆಲ್ವೇಸ್ ಪ್ಲೂರಲ್, ಯಾವಾಗ್ಲೂ ಪ್ಲೂರಲ್ ಇರುತ್ತೆ. ಪೊಲೀಸ್ ಆರ್ ಇನ್ವೆಸ್ಟಿಗೇಟಿಂಗ್ ದ ಮ್ಯಾಟರ್. ದ ಕೆಟಲ್ ಆರ್ ಗ್ರೇಜಿಂಗ್. ನೋಡಿ, ಪ್ಲೂರಲ್ ಅಂದಿದ್ದಕ್ಕೆ ಪ್ಲೂರಲ್ ವರ್ಬ್ನ ಬಳಕೆ ಮಾಡ್ತಾ ಇದೀವಿ. ದ ಪೀಪಲ್ ಆರ್ ಪ್ರೊಟೆಸ್ಟಿಂಗ್, ಇಲ್ಲಿ ಕೂಡ ಪ್ಲೂರಲ್ ಇದೆ. ಕ್ಲರ್ಜಿ ಆರ್ ಆನ್ ದೇರ್ ವೇ. ವರ್ಮಿನ್ ದೇ ಆರ್ ಆನ್ ದ ವೇ. ಇಲ್ಲಿ ಈ ಪದಗಳೆಲ್ಲ ಏನಿದೆಯಲ್ಲ, ಇವೆಲ್ಲ ಪದಗಳು ಅವು ಕಲೆಕ್ಟಿವ್ ನೌನ್ಸ್ ಪ್ಲೂರಲ್ ಆಗಿ ನಾವು ಟ್ರೀಟ್ ಮಾಡ್ತೀವಿ. ಹೀಗೆ ಈ 3 ರೂಲ್ಸ್ಗಳು ನಿಮಗೆ ಕಲೆಕ್ಟಿವ್ ನೌನ್ಸ್ ಕೇಳ್ತಾರೆ. ಬಹುತೇಕ ಎಲ್ಲಾ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಹಾಗಾದ್ರೆ ನಾವು ಕಲೆಕ್ಟಿವ್ ನೌನ್ಸ್ ನೋಡಿದ್ವಿ. ಈಗ ಇವತ್ತಿನ ಕ್ಲಾಸ್ ನಲ್ಲಿ ಕಾಂಪೌಂಡ್ ನೌನ್ಸ್ ಬಗ್ಗೆ ನೋಡ್ಬೋಣ. ಏನ್ ಸರ್ ಕಾಂಪೌಂಡ್ ನೌನ್ಸ್ ಅಂತೀರಾ? ಫುಟ್ ಪ್ಲಸ್ ಬಾಲ್ ಬಿಕಮ್ಸ್ ಫುಟ್ಬಾಲ್. ಕಲೆಕ್ಟಿವ್ ನೌನ್ ಆಯ್ತು. ಅಂದ್ರೆ ಒಂದು ಕಾಂಪೌಂಡ್ ನೌನ್ ಏನಾಗುತ್ತೆ, 2 or more words when they are joined together. ಎರಡು ಪದಗಳು, ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಕೂಡಿ ಆಗುವಂತ ಪದಗಳನ್ನ ನಾವು ಕಾಂಪೌಂಡ್ ನೌನ್ ಅಂತ ಕರಿತೀವಿ. ಮತ್ತೇನ್ ಸರ್ ಬಹಳ ಈಜಿ ಇದೆಯಲ್ಲ ಅಂದಾಗ, ಇಲ್ಲಿ ಸಣ್ಣ ಒಂದು ಟ್ವಿಸ್ಟ್ ಇದೆ. ಟ್ವಿಸ್ಟ್ ಇನ್ ದ ಟೇಲ್. ಇಂಗ್ಲಿಷ್ ಗ್ರಾಮರ್ ಟೀಚರ್ಸ್ಗೆ ವರ್ಷ ಪೂರ್ತಿ ಕೆಲಸ ಕೊಡೋದಕ್ಕೋಸ್ಕರ ಇಂಗ್ಲಿಷ್ ಅಲ್ಲಿ ಸಾಕಷ್ಟು ಕಂಟೆಂಟ್ ಇದೆ. ಪ್ರತಿಯೊಂದು ಕಾನ್ಸೆಪ್ಟ್ ಅಲ್ಲೂ ಒಂದು ಟ್ವಿಸ್ಟ್ ಇದೆ. ನೋಡಿ, ಗ್ರೀನ್ ಹೌಸ್ ಅಂತೀವಿ. ಆ ಗ್ರೀನ್ ಹೌಸ್ ಈಸ್ ನಾಟ್ ಎ ಹೌಸ್ ದಟ್ ಈಸ್ ಗ್ರೀನ್. ಆ ಗ್ರೀನ್ ಹೌಸ್ ಅಂದ ತಕ್ಷಣ ಅನ್ಕೋಬಾರ್ದು ಗ್ರೀನ್ ಕಲರ್ ಅಲ್ಲಿ ಇರೋದೆಲ್ಲ ಗ್ರೀನ್ ಹೌಸ್ ಅಲ್ಲ. ಗ್ರೀನ್ ಹೌಸ್ ಅಂದ್ರೆ ಅದು ಸೆಟಪ್ ಬೇರೆ. ನಿಮ್ ಮನೆಗೆ ನೀವು ಒಂದು ಗ್ರೀನ್ ಕಲರ್ ಹೊಡೆದ ತಕ್ಷಣ ನಿಮ್ ಹೌಸ್ ಗ್ರೀನ್ ಆಗಲ್ಲ. ಓಕೆ, ಹಾಗೇನೆ ಎಲ್ಲಾದ್ರ ಅರ್ಥ ಒಂದೇ ಇರಲ್ಲ. ನೋಡಿ, ಫುಟ್ಬಾಲ್ ಇಲ್ಲಿ ಕ್ಲೋಸ್ಡ್ ಆಗಿದೆ, ಕಾಣಿಸ್ತಾ ಇಲ್ವಾ? ಡೋಂಟ್ ವರಿ. ನೋಡಿ, ಫುಟ್ಬಾಲ್ ಒಂದು ವರ್ಡ್ ಆಗಿದೆ, ಕ್ಲೋಸ್ಡ್ ಆಗಿದೆ. ಎರಡು ಕಾಂಪೌಂಡ್ ನೌನ್ಸ್ ಕ್ಲೋಸ್ ಆಗಿದೆ. ಬೆಡ್ರೂಮ್ ಕ್ಲೋಸ್ಡ್ ಇದೆ. ಕೆಲವು ಹೈಫನೇಟ್ ಮಾಡ್ತೀವಿ. ಮದರ್ ಇನ್ ಲಾ, ನೋಡಿ ಹೈಫನ್ಸ್ ಅನ್ನ ಸೇರಿಸ್ತೀವಿ, ಹೈಫನೇಟೆಡ್. ಕೆಲವು ಹೈಫನ್ ಇಲ್ಲ, ಓಪನ್ ಇರುತ್ತೆ. ಓಪನ್. ಐಸ್ ಕ್ರೀಮ್ ಎರಡು ಓಪನ್ ಇದೆ, ಇಲ್ಲಿ ಹೈಫನೇಟೆಡ್ ಇದೆ, ಇವು ಕ್ಲೋಸ್ಡ್ ಇದೆ. ಇದು ಟೈಪ್. ಹಾಗಾದ್ರೆ ಇದ್ರ ಬಗ್ಗೆ ನಾವು ನೋಡೋಣ, ಡಿಸ್ಕಸ್ ಮಾಡೋಣ. ನೋಡಿ, ಕೀಬೋರ್ಡ್, ಫುಟ್ಬಾಲ್, ಕೀಬೋರ್ಡ್, ನ್ಯೂಸ್ ಪೇಪರ್, ಸನ್ಫ್ಲವರ್, ಅರ್ಥ್ಕ್ವೇಕ್, ವಾಟರ್ಫಾಲ್, ಇವೆಲ್ಲ ಕ್ಲೋಸ್ಡ್ ಒನ್ಸ್. ಸಮ್ ಎಕ್ಸಾಂಪಲ್ಸ್. ಹಾಗೆ ಹೈಪನೇಟೆಡ್ ಗೆ ಮದರ್ ಇನ್ ಲಾ, ಫಾದರ್ ಇನ್ ಲಾ, ಎಡಿಟರ್ ಇನ್ ಚೀಫ್, ಮೆರಿ ಗೋ ರೌಂಡ್, ಚೆಕ್ಅಪ್, ಪಾಸರ್ ಬೈ, ಸೆಲ್ಫ್ ಎಸ್ಟೀಮ್. ಸ್ವಲ್ಪ ಎಕ್ಸಾಂಪಲ್ಸ್. ಕಾಂಪೌಂಡ್ ಬಟ್ ಆರ್ ಓಪನ್, ಐಸ್ ಕ್ರೀಮ್, ಪೋಸ್ಟ್ ಆಫೀಸ್, ಬಸ್ ಸ್ಟಾಪ್ ಅನ್ನು ಸೇರ್ಸ್ ಬರಿಬಾರ್ದು, ಹೈಸ್ಕೂಲ್ ಸೇರ್ಸ್ ಬರಿಬಾರ್ದು, ಲಿವಿಂಗ್ ರೂಮ್, ಫುಲ್ ಮೂನ್, ಇವೆಲ್ಲ. ಹಾಗಾದ್ರೆ ಡಿಕೋಡಿಂಗ್ ಸ್ಟ್ರಕ್ಚರ್ಸ್, ಇವುಗಳನ್ನ ನಾವು ಹೇಗೆ ಮಾಡ್ಕೋಬೇಕು? ಡಿಕೋಡ್ ಮಾಡೋದು ಹೇಗೆ? ಕಾಂಪೌಂಡ್ ನೌನ್ಸ್ ರ್ಯಾಂಡಮ್ ಅಲ್ಲ, ದೇ ಫಾಲೋ ಒಂದು ಪ್ರೆಡಿಕ್ಟೇಬಲ್ ಸ್ಟ್ರಕ್ಚರ್ ನ ಪ್ಯಾಟರ್ನ್ ಮಾಡ್ತದೆ. ಹಾಗಾದ್ರೆ ಅವುಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಪ್ಯಾಟರ್ನ್ ನೋಡಿ. ನೌನ್ ಪ್ಲಸ್ ನೌನ್, ಬಾತ್ರೂಮ್, ಫುಟ್ಬಾಲ್. ನೌನ್ ಇಲ್ಲಿ ಬಾತ್ರೂಮ್ ಅಲ್ಲಿ ಬಾತ್ ಮತ್ತೆ ರೂಮ್ ಎರಡು ನೌನ್ಸ್ ಇದೆ. ಬುಕ್ ಶೆಲ್ಫ್ ಎಲ್ಲಿ ನೌನ್ಸ್ ಇದೆ. ವರ್ಬ್ ING ಇದ್ರೆ ಅವುಗಳು ನೋಡಿ. ಓಕೆ, ಸೆಕೆಂಡ್ ಇಲ್ಲಿ ವರ್ಬ್ ING, ಸ್ವಿಮ್ಮಿಂಗ್ ಪೂಲ್, ವಾಷಿಂಗ್ ಮೆಷಿನ್. ಈ ING ಇರೋ ಪದಗಳು ಸೆಪರೇಟ್ ಆಗಿ ಇರುತ್ತೆ. ಆಬ್ಜೆಕ್ಟಿವ್ ಇದ್ರೆ ಅವುಗಳು ಕೂಡ ಜೊತೆಗೆ ಹೋಗುತ್ತೆ. ಬ್ಲ್ಯಾಕ್ ಬೋರ್ಡ್, ಗ್ರೀನ್ ಹೌಸ್, ಸಾಫ್ಟ್ವೇರ್. ಆಬ್ಜೆಕ್ಟಿವ್ ಪ್ಲಸ್ ನೌನ್ ಇದ್ರೆ ಹಿಂಗೆ ಹೋಗುತ್ತೆ. ವರ್ಬ್ ಪ್ಲಸ್ ಪ್ರಿಪೋಸಿಷನ್, ಚೆಕ್ಔಟ್, ಬ್ರೇಕ್ ಥ್ರೂ, ಹೀಗೆ ಇರುತ್ತೆ. ವರ್ಬ್ ಪ್ಲಸ್ ಪ್ರಿಪೋಸಿಷನ್ ಇದ್ರೆ ಜೊತೆಗೆ ಹೋಗುತ್ತೆ. ಆಬ್ಜೆಕ್ಟಿವ್ ಪ್ಲಸ್ ನೌನ್ ಇದ್ರೆ ಜೊತೆಗೆ ಹೋಗುತ್ತೆ. ನೌನ್ ಪ್ಲಸ್ ನೌನ್ ಇದ್ರೆ ಅಂದ್ರೆ ಜೊತೆಗೆ ಹೋಗುತ್ತೆ. ಆದ್ರೆ ವರ್ಬ್ ಪ್ಲಸ್ ನೌನ್ ಇದ್ರೆ ಕಾಂಬಿನೇಷನ್ ಇಲ್ಲಿ ಇದೊಂದು ಬೇರೆ ಹೋಗುತ್ತೆ. ಹೀಗೆ ಹೈಪನೇಟ್, ಪ್ಲೂರಲೈಸ್ ಕಾಂಪೌಂಡ್ ನೌನ್. ಕಾಂಪೌಂಡ್ ನೌನ್ ಪ್ಲೂರಲ್ ಮಾಡೋದ್ ಬಗ್ಗೆ ನಾನು ಇನ್ನೂ ಡೀಟೇಲ್ ಆಗಿ ಮುಂದೆ ಹೇಳ್ತೀನಿ. ಆದ್ರೆ ಈಗ ಹೇಳ್ತೀನಿ, ಕ್ಲೋಸ್ಡ್ ಇದ್ರೆ ಅವಕ್ಕೆ ಕೊನೆಗೆ ಉದಾಹರಣೆಗೆ ಕ್ಲೋಸ್ಡ್ ಅಂದ್ರೆ ಬುಕ್ ಶೆಲ್ಫ್, ಹೌದಾ? ಇದು ಕ್ಲೋಸ್ಡ್ ಇದೆ. ಇದನ್ನ ನಾವು ಪ್ಲೂರಲ್ ಮಾಡ್ಬೇಕಂದ್ರೆ ಕೊನೆಯ ಪದಕ್ಕೆ ಮಾಡಬೇಕು. ಬುಕ್ ಶೆಲ್ಫ್ಸ್ ಅಂತ ಏನಂತ ಮಾಡಬೇಕು? ಬುಕ್ ಶೆಲ್ಫ್ಸ್ ಅಂತ ಮಾಡಬೇಕು.
ಓಕೆ, ಕೀಬೋರ್ಡ್ಸ್, ಬುಕ್ ಶೆಲ್ಫ್ಸ್. ಓಪನ್ ಕಾಂಪೌಂಡ್ಸ್ ಇದ್ರೆ, ಬಸ್ ಸ್ಟಾಪ್ ಇದ್ರೆ ಎರಡನೇ ಪದಕ್ಕೆ ಮಾಡ್ಬೇಕು, ಫೈನಲ್ ಪದಕ್ಕೆ ಬಸ್ ಸ್ಟಾಪ್ಸ್, ಪೋಸ್ಟ್ ಆಫೀಸಸ್. ಹಾ ಹಾ ಮದರ್ ಇನ್ ಲಾ, ಇಲ್ಲೇನಾಗತ್ತೆ ಹೈಸ್ಕೂಲ್ ಲೆವೆಲ್ ವರೆಗೆ ಇದಕ್ಕೆ ಹೇಳ್ತಾರೆ ಮದರ್ಸ್ ಇನ್ ಲಾ. ಓಕೆ, ನಿಮಗೆ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಆರ್ ನವರಿಗೆ ಇಷ್ಟು ಜನರಲ್ ಇಂಗ್ಲಿಷ್ ಅಲ್ಲಿ ಇದು ಕೇಳ್ತಾರೆ, ಹೌದಾ. ಹೈಸ್ಕೂಲ್ ಲೆವೆಲ್ ಅಲ್ಲಿ ಒಂದು ಇಂಥ ಕಾಂಪ್ಲೆಕ್ಸ್ ವಿಚಾರಗಳನ್ನ ಕೇಳ್ತಾರೆ, ಪಾಸರ್ಸ್ ಬೈ, ರನ್ನರ್ಸ್ ಅಪ್. ಓಕೆ, ಇದನ್ನ ಹೈಪನೇಟೆಡ್ ಕಾಂಪೌಂಡ್ ನೌನ್ಸ್ ಅನ್ನು ನಿಮಗೆ ಕೇಳ್ತಾರೆ. ಹಾಗೇನೆ ಪ್ಲೂರಲ್ ಮಾಡುವಾಗ ಇಲ್ಲಿ ನೋಡಿ, ಮ್ಯಾನ್ ಸರ್ವೆಂಟ್ ಏನಾಗುತ್ತೆ, ಮೆನ್ ಸರ್ವೆಂಟ್ಸ್, ಡಬಲ್ ಪ್ಲೂರಲ್ ನೌನ್ ಮಾಡ್ಬೇಕಾಗತ್ತೆ. ವುಮನ್ ಡಾಕ್ಟರ್ ಏನಾಗುತ್ತೆ, ವಿವಿನ್ ಡಾಕ್ಟರ್ಸ್, ಡಬಲ್, ಇಲ್ಲೂ ಪ್ಲೂರಲ್ ಇಲ್ಲೂ ಪ್ಲೂರಲ್. ಓಕೆ, ಇದು ನಿಮಗೆ ಕ್ಲೋಸ್ಡ್, ಓಪನ್, ಹೈಪನೇಟೆಡ್ ಹೇಗ್ ಮಾಡಬೇಕು ಅನ್ನೋದಕ್ಕೆ ನಾನು ನಿಮಗೆ ಹೇಳ್ತಾ ಹೋಗಿದ್ದೀನಿ. ಈಗ ನಿಮಗೆ ನಾನು ಕೌಂಟೇಬಲ್ ಕೌಂಟೇಬಲ್ ನೌನ್ಗೆ ನಾನು ನಾಳೆ ತರಗತಿಯಲ್ಲಿ ಇವುಗಳನ್ನ ಡಿಸ್ಕಸ್ ಮಾಡ್ತೀನಿ. ಓಕೆ, ನೀವೆಲ್ಲ ರೆಡಿ ಇದ್ದೀರಿ ಅನ್ಕೊಂಡಿದ್ದೀನಿ. ಹಾಗೇನೆ ನಿಮಗೆ ಇದರ ನಂತರ ನಿಮಗೆ ಸೈಕಾಲಜಿ ಕ್ಲಾಸ್ ಕೂಡ ಬರ್ತದೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.